All my dear students, in the previous class we have discussed about the classification of organic compounds. So generally organic compounds are classified acyclic, open chain, or aliphatic, cyclic, closed, or ring structures. So these cyclic compounds are of two types, homocyclic and heterocyclic. These homocyclic compounds are of two types, alicyclic and aromatic compounds. These aromatic organic compounds are further classified into two types, benzenoid aromatic ಮತ್ತು ನಾನ್ ಬೆನ್ಸನಾಯ್ಡ್ ಅಂತ ಕೂಡ ಕ್ಲಾಸಿಫೈಡ್ ಮಾಡಿದ್ವಿ. ಆ ಕ್ಲಾಸಿಫಿಕೇಷನ್ ವಿತ್ ಎಕ್ಸಾಂಪಲ್ಸನ್ನು ಕೂಡ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ವಿ. ಸೊ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ ವಾಟ್ ಆರ್ ಫಂಕ್ಷನಲ್ ಗ್ರೂಪ್ಸ್. ಫಂಕ್ಷನಲ್ ಗ್ರೂಪ್ಸ್ ಅಂದರೆ ಏನು, ಹೋಮೋಲಾಗಸ್ ಸೀರೀಸ್ ಅಂದರೆ ಏನು, ಮತ್ತು ನಾಮನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳು ಯಾವ ರೀತಿ ಹೆಸರಿನಿಂದ ಕರಿತೀವಿ. ಸೊ ಆ ಹೆಸರನ್ನು ಹೇಳಲಿಕ್ಕೆ ಎರಡು ಸಿಸ್ಟಮ್ ಬರುತ್ತೆ. ಒಂದು ಓಲ್ಡೆಸ್ಟ್ ಸಿಸ್ಟಮ್ ಅಥವಾ ಏನ್ಸಿಯಂಟ್ ಸಿಸ್ಟಮ್ ಅಂತ ಕೂಡ ಕರಿತೀವಿ, ಅದನ್ನು ಟ್ರಿವಿಯಲ್ ನೇಮ್ ಅಂತ ಕರಿತೀವಿ, ಟ್ರಿವಿಯಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಇನ್ನೊಂದು ಬರುತ್ತೆ, ಅದು ಐಯುಪ್ಯಾಕ್ ನೇಮ್ಸ್, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಪ್ಲೈಡ್ ಆ್ಯಂಡ್ ಕೆಮಿಸ್ಟ್ರಿ ಅಂತ ಬರುತ್ತೆ. ಅದರಲ್ಲಿ ಯಾವ ರೀತಿ ಆರ್ಗ್ಯಾನಿಕ್ ಕಾಮನ್ ನೇಮ್ಸ್ ಯಾವ ರೀತಿ ಇರುತ್ತೆ, ಆ ಕಾಮನ್ ನೇಮ್ಸ್ಗೆ ನಾವು ಯಾವ ರೀತಿ IUPAC ನೇಮ್ಸ್ಗಳು ರೂಲ್ಸ್ಗಳು ನಾಲ್ಕಲ್ಲಿ ರೂಲ್ಸ್ ಫಾರ್ IUPAC ನೇಮ್ಸ್ ಅಂತ ಬರುತ್ತೆ. ಆ ರೂಲ್ಸನ್ನ ಇಟ್ಕೊಂಡು ಅದಕ್ಕೆ ಹೆಸರನ್ನ ಹೇಳ್ತಾ ಹೋಗಬೇಕಾಗತ್ತೆ. ಸೊ ಫಸ್ಟ್ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ನಾಮನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಾಟ್ ಆರ್ ಫಂಕ್ಷನಲ್ ಗ್ರೂಪ್ಸ್. ಫಂಕ್ಷನಲ್ ಗ್ರೂಪ್ಸ್ ಅಂದರೆ ಏನು, ಹೋಮೋಲಾಗಸ್ ಸೀರೀಸ್ ಅಂದರೆ ಏನು ಅನ್ನೋದನ್ನು ಸ್ಟಡಿ ಮಾಡ್ತಾ ಹೋಗೋಣ. ದ ಫಸ್ಟ್ ಒನ್ ಈಸ್ ಫಂಕ್ಷನಲ್ ಗ್ರೂಪ್ಸ್. ದ ಫಸ್ಟ್ ಒನ್ ಈಸ್ ಫಂಕ್ಷನಲ್ ಗ್ರೂಪ್ಸ್. ವಾಟ್ ಆರ್ ಫಂಕ್ಷನಲ್ ಗ್ರೂಪ್ಸ್? ನೋಡಿ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್. ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಎರಡು ಭಾಗ ಮಾಡ್ತೀವಿ. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್. A reactive part which is called as functional group, and a skeleton of carbon and hydrogen which is called as alkyl aryl group ಅಂತ ಕರಿತೀವಿ. ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್. ಫಾರ್ ಎಕ್ಸಾಂಪಲ್, ಈಗ CH3, CH2 and OH ಅಂತ ನಾನು ತೊಗೊಂಡ್ತೀನಿ. ದಿಸ್ ಇಸ್ ಕಾಲ್ಡ್ ಈ ರೀತಿ ಅವೆಲ್ಲ ROH ಅಂತ ನಾನು ತೊಗೊಂಡ್ತೀನಿ. ಸೊ ದಿಸ್ ಆರ್ಗ್ಯಾನಿಕ್ ಕಾಂಪೌಂಡ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್. ಇದನ್ನು ಎರಡು ಪಾರ್ಟ್ಸ್ ಡಿವೈಡ್ ಮಾಡ್ತಾರೆ. ದಿಸ್ ಈಸ್ ಕಾಲ್ಡ್ ಫಂಕ್ಷನಲ್ ಗ್ರೂಪ್. ದ ರಿಯಾಕ್ಟಿವ್ ಪಾರ್ಟ್ ಆಫ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್, ರಿಯಾಕ್ಟಿವ್ ಪಾರ್ಟ್ ನೋಡಿ, ದಿಸ್ ದ ರಿಯಾಕ್ಟಿವ್ ಪಾರ್ಟ್. ದ ರಿಯಾಕ್ಟಿವ್ ಪಾರ್ಟ್ ಆಫ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್ ಈಸ್ ಕಾಲ್ಡ್ as the FG, ಫಂಕ್ಷನಲ್ ಗ್ರೂಪ್ ಅಂತ ಕರೀತೀವಿ. ವಾಟ್ ಈಸ್ ಫಂಕ್ಷನಲ್ ಗ್ರೂಪ್ ಅಂತ ಹೇಳಿದ್ರೆ, ದ ರಿಯಾಕ್ಟಿವ್ ಪಾರ್ಟ್ ಆಫ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್ ಈಸ್ ಕಾಲ್ಡ್ as the ಫಂಕ್ಷನಲ್ ಗ್ರೂಪ್. ದ ಸ್ಕೆಲೆಟನ್ ಆಫ್ ಆರ್ ಅಂದರೆ ಆರ್ ಇಸ್ ಆಲ್ಕೈಲ್ ಗ್ರೂಪ್ ಇರ್ಬೋದು, ಅಲ್ಲಿ CH3 ಅಂತ ಬರುತ್ತೆ, ಅಥವಾ ಅರೈಲ್ ಗ್ರೂಪ್ ಕೂಡ ಬರ್ಬೋದು ಜನರಲ್ ಆಗಿ. ಸೊ ಹಾಗಾಗಿ ವಾಟ್ ಈಸ್ ಆರ್ ಅಂತ ಹೇಳಿದ್ರೆ, ದ ಸ್ಕೆಲೆಟನ್ ಪಾರ್ಟ್ ಆಫ್ ದ ಸ್ಕೆಲೆಟನ್ ಆಫ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಆಟಮ್ಸ್. ದ ಸ್ಕೆಲೆಟನ್ ಆಫ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಆಟಮ್ಸ್ ಇನ್ ಆನ್ ಆಲ್ಕೈಲ್ ಆರ್ ಅರೈಲ್ ಗ್ರೂಪ್ ಈಸ್ ಕಾಲ್ಡ್ ಆಸ್ ದ ಅನದರ್ ಪಾರ್ಟ್ ಅಂತ ಕರಿತೀವಿ. ಸೊ ಕ್ಲಿಯರ್ ಆಗಿ ವಾಟ್ ಈಸ್ ಫಂಕ್ಷನಲ್ ಗ್ರೂಪ್ ಡೆಫಿನೇಷನ್ ಇಸ್ ಡಿಫ್ರೆಂಟ್. ಡೆಫಿನೇಷನ್ ಆಫ್ ಫಂಕ್ಷನ್ ಗ್ರೂಪ್ ಈಸ್ ಡಿಫ್ರೆಂಟ್, ಬಟ್ ಪ್ರತಿಯೊಂದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ಎರಡು ಭಾಗ ಮಾಡ್ತೀವಿ. ಸೊ ಎವ್ರಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್. ದ ರಿಯಾಕ್ಟಿವ್ ಪಾರ್ಟ್ ಆಫ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಸ್ ಕಾಲ್ಡ್ as ಫಂಕ್ಷನ್ ಗ್ರೂಪ್. ದ ಸ್ಕೆಲೆಟನ್ ಆಫ್ ಕಾರ್ಬನ್ ಹೈಡ್ರೋಜನ್ ಗ್ರೂಪ್ ಈಸ್ ಕಾಲ್ಡ್ as ದ ಆಲ್ಕೈಲ್ ಗ್ರೂಪ್ ಆರ್ ಅರೈಲ್ ಗ್ರೂಪ್ ಅಂತ ಕರಿತೀವಿ. ಅಂದರೆ ಪ್ರತಿಯೊಂದು ಆರ್ಗ್ಯಾನಿಕ್ ಕಾಂಪೌಂಡ್ ಎರಡು ಪಾರ್ಟ್ ಇರುತ್ತೆ. ಒಂದು ಫಂಕ್ಷನಲ್ ಗ್ರೂಪ್ ಪಾರ್ಟು, ಮತ್ತೊಂದು ಆಲ್ಕೈಲು ಮತ್ತು ಅರೈಲ್ ಗ್ರೂಪ್ ಅಂತ ಕೂಡ ಕರಿತೀವಿ. ಸೊ ದೇರ್ ಆರ್ ಟೂ ಗ್ರೂಪ್ಸ್, ಟೂ ಪಾರ್ಟ್ಸ್. ರಿಯಾಕ್ಟಿವ್ ಪಾರ್ಟ್ ಈಸ್ ಕಾಲ್ಡ್ ಫಂಕ್ಷನಲ್ ಗ್ರೂಪ್ ಅಂತ ಕರಿತೀವಿ. ಸ್ಕೆಲೆಟನ್ ಆಫ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಪಾರ್ಟ್ ಇಸ್ ಕಾಲ್ಡ್ as ದ ಆಲ್ಕೈಲ್ ಆರ್ ಅರೈಲ್ ಪಾರ್ಟ್ ಅಂತ ಕೂಡ ಕರಿತೀವಿ. ಆಲ್ಕೈಲ್ ಅಂದರೆ ಅಲಿಫ್ಯಾಟಿಕ್, ಅದು ಓಪನ್ ಚೈನ್ ಅಂತ ಕರಿತೀವಿ. ಅರೈಲ್ ಅಂತ ಹೇಳಿದ್ರೆ ಅರೋಮ್ಯಾಟಿಕ್ ಅಥವಾ ಕ್ಲೋಸ್ಡ್ ಚೈನ್ ಸ್ಟ್ರಕ್ಚರ್ ಅಂತ ಕೂಡ ನಾವು ಹೇಳ್ಬೋದು. ಸೊ ಇದೆಲ್ಲದೂ ಕೂಡ ಜಸ್ಟ್ ಬ್ರೀಫ್ ಡಿಸ್ಕಷನ್ ಆರ್ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದ ಫಂಕ್ಷನಲ್ ಗ್ರೂಪ್ ಅಂತ ಕರಿತೀವಿ. ಬಟ್ ಹೌ ಟು ಡಿಫೈನ್ ಫಂಕ್ಷನಲ್ ಗ್ರೂಪ್? ಸೊ ಫಂಕ್ಷನಲ್ ಗ್ರೂಪ್ is an atom or a group of atoms present in a molecule which is responsible for the physical and chemical properties of molecules. ಈ ಫಂಕ್ಷನಲ್ ಗ್ರೂಪ್ ಅನ್ನೋದು an atom ಇರ್ಬೋದು, ಗ್ರೂಪ್ ಆಫ್ ಆಟಮ್ಸ್ಗಳು ಇರ್ಬೋದು, ಒಂದು ಮಾಲಿಕ್ಯೂಲಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಇದು ಏನು ಡಿಸೈಡ್ ಮಾಡುತ್ತಪ್ಪ ಅಂದರೆ ಫಿಸಿಕಲ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮಾಲಿಕ್ಯೂಲ್ಸ್ ಆರ್ ಕಾಂಪೌಂಡ್ಸ್ ವಿಚ್ ಈಸ್ ಡಿಸೈಡ್ಸ್ ಆರ್ ವಿಚ್ ಡಿಟರ್ಮೈನ್ಸ್ ಆರ್ ವಿಚ್ ರೆಸ್ಪಾನ್ಸಿಬಲ್ ಅಂತ ಬೇಕಾದ್ರೂ ಹೇಳ್ಬೋದು, ಡಿಟರ್ಮೈನ್ಸ್ ಅಂತ ಕೂಡ ಹೇಳ್ಬೋದು, ಅಥವಾ ಡಿಸೈಡ್ಸ್ ಅಂತ ಕೂಡ ಹೇಳ್ಬೋದು ಜನರಲ್ ಆಗಿ. ಇದೇನು ಮಾಡುತ್ತೆ ಅಂದರೆ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಹೇಳುತ್ತೆ. ಇದು ಆಲ್ಕೋಹಾಲ್ ಅಂದರೆ ಆಲ್ಕೋಹಾಲೆ, ಆಲ್ಡಿಹೈಡ್ಸ್, ಕೀಟೋನ್ಸ್,
ಅದರ ಫಿಸಿಕಲ್ಲು ಮತ್ತು ಕೆಮಿಕಲ್ ಪ್ರಾಪರ್ಟೀಸನ್ನು ಡಿಸೈಡ್ ಮಾಡ್ತಕ್ಕಂತಹ ಜವಾಬ್ದಾರಿ ಯಾರಿಗಿದೆಯಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಫಂಕ್ಷನಲ್ ಗ್ರೂಪ್. ಆ ಫಂಕ್ಷನಲ್ ಗ್ರೂಪ್ ನೋಡಿದ ತಕ್ಷಣ ನಾವು ಡಿಸೈಡ್ ಮಾಡ್ತೀವಿ, ಸೊ ಇಟ್ ಬಿಲಾಂಗ್ಸ್ ಟು ದಿಸ್ ಕ್ಯಾಟಗರಿ, ದಿಸ್ ಬಿಲಾಂಗ್ಸ್ ಟು ದಿಸ್ ಕ್ಯಾಟಗರಿ ಅಂತ ಹೇಳ್ತಾ ಹೋಗ್ತೀವಿ ಜನರಲಾಗಿ. ಅಂದರೆ ಆ ಫಂಕ್ಷನ್ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡಿದ ತಕ್ಷಣ ಅದರಲ್ಲಿ ಏನಾದರೂ OH ಕಾಣಿದೆ ನಮ್ಮ ಕಣ್ಣಿಗೆ ಅಂದರೆ ದಿಸ್ ಇಸ್ ಕಾಲ್ಡ್ ಇಸ್ ಆಲ್ಕೋಹಾಲ್. ಯಾಕೆ ಆಲ್ಕೋಹಾಲ್ ಅಂತ ಕರೀತೀಯ? ದಿಸ್ OH ಇಸ್ ದ ಫಂಕ್ಷನಲ್ ಗ್ರೂಪ್ ವಿಚ್ ಡಿಸೈಡ್ಸ್ ದ ಡಿಟರ್ಮೈನ್ಸ್ ದ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದಟ್ ಕಾಂಪೌಂಡ್. ಆ ಕಾಂಪೌಂಡಿನ ಫಿಸಿಕಲ್ಲು ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ನ ಹೇಳ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಅವ್ರು ಫಂಕ್ಷನ್ ಗ್ರೂಪ್ ಆಗಿರ್ತಾರೆ. ಸೊ ಆ ಒಂದು ಕಾರಣಕ್ಕೋಸ್ಕರ ನಾವು ಡೆಫಿನೇಷನ್ ಕೊಡ್ಬೋದು. ವೆರಿ ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ, ಫಂಕ್ಷನಲ್ ಗ್ರೂಪ್ನ ಡೆಫಿನೇಷನ್ ಏನು ಕೊಡ್ತೀರಪ್ಪ ಅಂತ ಹೇಳಿದ್ರೆ an atom or a group of atom present in a molecule which determines ಅಥವಾ which responsible for the physical and chemical properties of compound, that is called as the functional group ಅಂತ ಕೂಡ ಕರಿತೀವಿ. ಆ ಫಂಕ್ಷನಲ್ ಗ್ರೂಪನ್ನು ಬೇಕಾದರೆ ತಾವು ನೋಡೋದಾದರೆ ಯಾವ್ದು ಬೇಕಾದ್ರೆ ಎಕ್ಸಾಂಪಲ್, ಇದೇ ಎಕ್ಸಾಂಪಲ್ ನೀವು ತಗೊಳ್ಬೇಕಾದ್ರೆ C2H5, this is called as OH. So this part is called as Fg, functional group ಅಂತ ಕೂಡ ಕರಿತೀವಿ. ಇದನ್ನು ಕೂಡ ಕರಿಬೋದು. ಸೊ ಇನ್ನೊಂದು ಎಕ್ಸಾಂಪಲ್ ಬೇಕಂದರೆ C2H5 ಅಥವಾ ಬೇಡ ನೋಡಿ CS3, CS2, CHO. ಸೊ ದಿಸ್ ಪಾಯಿಂಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ Fg. ಇದು ಕೂಡ ಫಂಕ್ಷನಲ್ ಗ್ರೂಪ್. ಈ ರೀತಿ ಇವೆಲ್ಲದೂ ಕೂಡ ಫಂಕ್ಷನಲ್ ಗ್ರೂಪ್ ಅಂತ ಕೂಡ ಕರಿತೀವಿ. ಇನ್ನೂ ಬೇಕು ನಿಮಗೆ ಅಂದರೆ CH3Cl. ಸೊ ದಿಸ್ ಗ್ರೂಪ್ ಈಸ್ ಆಲ್ಸೋ ಎ Fg, ಫಂಕ್ಷನಲ್ ಗ್ರೂಪ್ ಅಂತ ಕೂಡ. ಸೊ ದಿಸ್ ಈಸ್ ಆಲ್ಸೋ ಡಿಸೈಡ್ಸ್ ಫಿಸಿಕಲ್ಲು ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ನ ಡಿಸೈಡ್ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ದಟ್ ಇಸ್ ದ ಫಂಕ್ಷನಲ್ ಗ್ರೂಪ್ಸ್. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಫಂಕ್ಷನಲ್ ಗ್ರೂಪ್ ಅಂತ ಹೇಳಿದ್ರೆ, ಸೊ ಫಂಕ್ಷನಲ್ ಗ್ರೂಪ್ an atom or a group of atoms which responsible, which determines the physical and chemical properties of a molecule or the physical and chemical properties of a compound is called as functional groups. ಇದೊಂದು ಪಾಯಿಂಟ್ ನಿಮಗೆ ಗೊತ್ತಿರಲಿ. ಸೊ we'll move on to next concept is homologous series. What is homologous series? What is homologous series? So homologous series is a formula ಥರ ಬರುತ್ತೆ. A series of closely related organic compounds which can be represented by a general formula is called homologous series. ಒಂದು ಸೀರೀಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಒಂದು ಜನರಲ್ ಫಾರ್ಮುಲಾ ಬಳಸ್ಕೊಳ್ತೀವಿ. ದಟ್ ಜನರಲ್ ಫಾರ್ಮುಲಾ ಇಸ್ ಕಾಲ್ಡ್ ಎಸ್ homologous series. ದ ಸೀರೀಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಕ್ಲೋಸ್ಲಿ ರಿಲೇಟೆಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ತುಂಬ ಕ್ಲೋಸ್ ರಿಲೇಟೆಡ್ ಇರ್ತವೆ. ತುಂಬ ಕ್ಲೋಸ್ ರಿಲೇಷನ್ಶಿಪ್ ಇರ್ತಕ್ಕಂತಹ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ಬಳಸ್ತಕ್ಕಂಥ ಒಂದು ಜನರಲ್ ಫಾರ್ಮುಲಾ ಇದೆಯಲ್ಲ, ದ್ಯಾಟ್ ಜನರಲ್ ಫಾರ್ಮುಲಾ ಇಸ್ ಕಾಲ್ಡ್ ಆಸ್ ದ homologous series. What is that homologous series? A series closely related organic compounds can be represented by a simple general formula or general formula GF ಅಂತ ಕರಿತೀವಿ. ಜನರಲ್ ಮೀನ್ಸ್ G or general, F ಅಂದರೆ ಫಾರ್ಮುಲಾ. ದಿಸ್ ಇಸ್ ಕಾಲ್ಡ್ ಆಸ್ homologous. ಏನು ಸರ್ ಹಂಗಂತ ಹೇಳಿದ್ರೆ ಈ ಯಾವ ರೀತಿ ಕ್ಲೋಸ್ನೆಸ್ ಇರುತ್ತಪ್ಪ ಅಂದರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ಆಲ್ಕೇನ್ಸ್ ತಗೋಬೋದಾ. ಆಲ್ಕೇನ್ ಜನರಲ್ ಫಾರ್ಮುಲಾ ಏನು? CnH2n+2. ಅದೇ ರೀತಿ ಆಲ್ಕಿನ್ ಬಂದಾಗ ಅದೇ ರೀತಿ ಬರುತ್ತೆ, CnH2n ಈ ರೀತಿ ಬರುತ್ತಲ್ಲ ನೋಡಿ, ಅಲ್ಲಿ ಕ್ಲೋಸ್ ರಿಲೇಟ್ ಆಗಿರುತ್ತೆ. ಸೊ ಆ ಕ್ಲೋಸ್ ರಿಲೇಟ್ ಇರ್ತಕ್ಕಂಥ ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ಬಳಸ್ತಕ್ಕಂತಹ ಒಂದು ಜನರಲ್ ಫಾರ್ಮುಲಾ ಇದೆಯಲ್ಲ, ದಟ್ ಜನರಲ್ ಫಾರ್ಮುಲಾ ಇಸ್ ಕಾಲ್ಡ್ ಆಸ್ homologous series. ಎಕ್ಸಾಂಪಲ್ ನಾವು ತೊಗೊಂಡ್ಬೇಕಾದ್ರೆ ಆಲ್ಕೇನ್ಸ್, ದಿಸ್ ಆಲ್ಸೋ ಆಲ್ಕೇನ್ಸ್ ಎಕ್ಸಾಂಪಲ್ ನಾವು ತೊಗೊಂಡು. ನೆಕ್ಸ್ಟ್ ಬೇಕಾದ್ರೆ ಆಲ್ಕೀನ್ಸ್. ಇನ್ನೊಂದು ಎಕ್ಸಾಂಪಲ್ ಆಲ್ಕೈನ್ಸ್ ನೋಡಿ, ಆಲ್ಕೇನ್ಸ್ ಇವು ಜನರಲ್ ಫಾರ್ಮುಲಾ CnH2n+2 ಬರ್ಕೋಬೋದ. ಬೇರೆ n is the number of carbon atoms. ಬೇಕಾದ್ರೆ ನೋಡ್ಕೊಳ್ಳಿ, where n is the number of carbon atoms. ತಗೊಳ್ಳೋದ್ರಿಗೆ ಆಲ್ಕೀನ್ಸ್ CnH2n, ಆಲ್ಕೀನ್ಸ್ CnH2n -2 ಇಟ್ಸ್ ಕಾಲ್ಡ್ ಆಲ್ಕೈನ್ಸ್. ನೋಡಿ ಇಲ್ಲಿ ಸಫಿಕ್ಸ್ ANE, ENE ಆ್ಯಂಡ್ YNE ಇದೆಲ್ಲ ಇದೆ. ಸೊ ಹಾಗಾಗಿ ಆಲ್ಕೇನ್, ಆಲ್ಕೈನ್. ದಿಸ್ ಆಲ್ಕೇನ್ ಇಸ್ ಕಾರ್ಬನ್ ಸಿಂಗಲ್ ಬಾಂಡ್, ದಿಸ್ ಇಸ್ ಕಾರ್ಬನ್ ಡಬಲ್ ಬಾಂಡ್, ದಿಸ್ ಇಸ್ ಕಾರ್ಬನ್ ಟ್ರಿಪಲ್ ಬಾಂಡ್. ಈ ರೀತಿ ಎಲ್ಲ ಪಾಯಿಂಟ್ಸ್ ನೋಡ್ಕೊಳ್ಳೋದಾದರೆ ಇವನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಒಂದು ಸೀರೀಸ್ ಇದೆ. ದಟ್ ಸೀರೀಸ್ ಇಸ್ ಕಾಲ್ಡ್ ಆಸ್ homologous series. ಸೊ ದ ಸೀರೀಸ್ ವಿಚ್ ಕ್ಯಾನ್ ಬಿ closely related, which can be represented as a series of
closely related organic compounds can be represented by a simple formula, or simple general formula is called as the homologous series. This is the best example. ಇಷ್ಟು ನೋಡ್ಕೊಂಡ್ರೆ ಸಾಕು. ಈಗ ಫಂಕ್ಷನ್ ಗ್ರೂಪ್ ಅಂದರೆ ಏನು ಮತ್ತು ಹೋಮೋಲಾಗಸ್ ಸೀರೀಸ್ ಅಂದರೆ ಎಕ್ಸಾಂಪಲ್ ಕೇಳಿದರೆ 2 ಮಾರ್ಕ್ಸಿಗೆ. ಸೊ ವಾಟ್ ಆರ್ ಹೋಮೋಲಾಗಸ್ ಸೀರೀಸ್ ಗಿವನ್ ಎಕ್ಸಾಂಪಲ್ ಅಂತ ಕೇಳ್ತಾ ಇರ್ತಾರೆ. ಆ ಸ್ಟೇಟ್ಮೆಂಟನ್ನು ಬರೆದುಬಿಟ್ಟು ಎಕ್ಸಾಂಪಲ್ ಆಲ್ಕೀನ್ ಅಂತ ಬರೋದು ಸಾಕು. ಆಲ್ಕೀನ್ ಅಂತ ಬರೀರಿ. ಫಾರ್ಮುಲಾ ಬೇಕಾದ್ರೆ ಕೂಡ ನೀವು ಹೈಸ್ಕೂಲಲ್ಲಿ ಕಲಿತಿರ್ತಾರೆ. ಸೊ ಆಲ್ಕೀನ್ಸ್ ಆಲ್ಕೈನ್ಸ್ ಅನ್ನೋ ಫಾರ್ಮುಲಾನ ನೀವು ಹೈಸ್ಕೂಲಲ್ಲಿ ಸೈನ್ಸಲ್ಲಿ ಹೇಳ್ಕೊಟ್ಟಿರ್ತಾರೆ. ಹೈಡ್ರೋಕಾರ್ಬನ್ಸ್ ಚಾಪ್ಟರ್ ಮಾಡುವಾಗ ಅಲ್ಲಿ ನಿಮಗೆ ಆಲ್ಕೇನ್ಸ್ ಅಂದರೆ ಏನು, ಆಲ್ಕೀನ್ಸ್ ಅಂತ ಹೇಳ್ಕೊಡ್ತಾರೆ. ಸೊ ಅದು ಕೂಡ ನಿಮ್ಗೆ ಗೊತ್ತಿರ್ತೇನೆ. ಸೊ ಐ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಭಾಳ ಇಂಪಾರ್ಟೆಂಟು, ಸಾಕಷ್ಟು ಸಹ ಎಕ್ಸಾಂಪಲ್ ಕೇಳ್ತಾ ಇರ್ತಾರೆ. ದಟ್ ಈಸ್ ನಾಮನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಯಾವ ರೀತಿ ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಹೆಸರನ್ನ ಕರಿತೀವಿ, ಹೆಸರು ಇಡ್ತೀವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಈಸ್ ನಾಮನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ನಾಮನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ನೋಡಿ, ನಾಮನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳಿದ್ರೆ ಈಗ ಒಂದು ಸೋರ್ಸ್ ಮೇಲೆ ಹೆಸರನ್ನ ಕರೀತಾರೆ, ಸೋರ್ಸ್ ಮೇಲೆ ಹೆಸರನ್ನ ಹೇಳ್ತಾರೆ. ಸೊ ಅದಕ್ಕೆ ನಾವು ಟ್ರಿವಿಯಲ್ ಸಿಸ್ಟಮ್ ಅಥವಾ ಕಾಮನ್ ಸಿಸ್ಟಮ್ ಅಂತ ಕರಿತೀವಿ. ಕಾಮನ್ ಸಿಸ್ಟಮ್ ಅಂದರೆ ಏನು, ಈ ಕಾಮನ್ ಆಗಿ ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ಈಗ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೆ ನಾವು ಯಾವ ರೀತಿ ನಾಮಕರಣ ಮಾಡ್ತೀವಿ, ಹೆಸರನ್ನ ಕರಿತೀವಲ್ಲ, ಅದೇ ರೀತಿ ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಮನುಷ್ಯನಲ್ಲೂ ಕೂಡ ಅಡಾಪ್ಟ್ ಆಗುತ್ತೆ. ಯಾರೋ ಒಂದು ಭಾಳ ದಿನಗಳ ನಂತರ ಯಾರೋ ಒಂದು ಮನೆಯಲ್ಲಿ ಒಂದು ಮಗುವಾಗಿದೆ, ಓಕೆ, ಅವರ ಮನೆ ದೇವರು ಯಾವುದೋ ತಿರುಪತಿ ತಿಮ್ಮಪ್ಪ, ಅದು ಅವರಿಗೆ ವೆಂಕಟೇಶ ಅಂತ ಹೆಸರಿಡ್ತಾರೆ, ಅಥವಾ ಶ್ರೀನಿವಾಸ ಅಂತ ಹೆಸರಿಡ್ತಾರೆ. ಅದು ಇನ್ನೊಂದು ಯಾವುದೋ ಜನರಲ್ಲಾಗಿ ಹೆಣ್ಮಗಳು ದೇವರು ಜನರಲ್ಲಾಗಿ ಹೇಳುವಾಗ. ಸೊ ಅವರು ಮನೆ ದೇವರು ಯಾವುದೋ ಒಂದು ಜನರಲ್ಲಾಗಿ ಹೇಳುವಾಗ ಬನಶಂಕರಿ ಅಂತ ಹೇಳ್ಬೋದು ಜನರಲ್ಲಾಗಿ. ಅವ್ರ ಮನೆ ದೇವರು ಅವರಿಗೆ ಬನಶಂಕರಿ ಅಂತ ಹೆಸರು ನಡೀತಾರೆ ಜನರಲ್ಲಾಗಿ. ಸೊ ಈ ರೀತಿ ಅನ್ನಪೂರ್ಣೇಶ್ವರಿ ಇರ್ಬೋದು, ಅದು ಅನ್ನಪೂರ್ಣ ಅಂತ ಹೆಸರು ಇಡ್ತಾರೆ. ದಟ್ ಈಸ್ ಕಾಲ್ಡ್ ಅವರ ಒಂದು ಸಂಪ್ರದಾಯ ಸೋರ್ಸ್ ಮೇಲೆ, ಅಥವಾ ಅವರ ಒಂದು ನಂಬಿಕೆ ಮೇಲೆ, ಅಥವಾ ಅವರಿಗೆ ಇಷ್ಟವಾದ ದೇವರನ್ನು ನೆನಪು ಮಾಡಿಕೊಂಡು ಸೊ ಭಾಳ ದಿನಗಳ ನಂತರ ನಮಗೆ ಒಂದು ಸಂತಾನ ಪ್ರಾಪ್ತಿಯಾಗಿದೆ. ಸೊ ಹಾಗಾಗಿ ಆ ದೇವರ ಕೃಪೆಯನ್ನು ಕಾರಣಕ್ಕೋಸ್ಕರ ಅದೇ ರೀತಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳನ್ನು ಕೂಡ ಅದಕ್ಕೆ ನಾವು ಟ್ರಿವಿಯಲ್ ಸಿಸ್ಟಮ್ ಅಂತ ಕರಿತೀವಿ. ಅದರ ಸೋರ್ಸ್ ಮೇಲೆ, ಅದು ಸಿಗ್ತಕ್ಕಂಥ ಜಾಗದ ಆಧಾರದ ಮೇಲೆ, ಅದು ಸಿಗ್ತಕ್ಕಂಥ ಊರಿನ ಹೆಸರು ಮೇಲೆ ಜನರಲ್ಲಾಗಿ ಹೆಸರನ್ನ ಕರಿತಾ ಹೋಗ್ತಾರೆ. ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಟ್ರಿವಿಯಲ್ ಸಿಸ್ಟಮ್ ಅಂತ ಕರಿತೀವಿ. ಅದು ನಾವು ಏನ್ಸಿಯಂಟ್ ಸಿಸ್ಟಮ್ ಅಂತ ಕೂಡ ಹೇಳ್ತಾ ಹೋಗ್ತೀವಿ, ಅಥವಾ ನಾವು ಓಲ್ಡೆಸ್ಟ್ ಸಿಸ್ಟಮ್ ಅಂತೀವಿ. ಸೊ ಈಗ ನಾಮನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ಹೆಸರು ನೀಡುವಾಗ ಸೊ ಮೊದಲನೇ ಸಿಸ್ಟಮ್ ಬಂದ್ಬಿಟ್ಟು ಇಲ್ಲಿ ಟ್ರಿವಿಯಲ್ ಸಿಸ್ಟಮ್ ಅಂತ ಕರಿತೀವಿ. ಫಸ್ಟ್ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ ದ ಟ್ರಿವಿಯಲ್ ಸಿಸ್ಟಮ್ ಅಂತ ಕರಿತೀವಿ. ದಿಸ್ ಟ್ರಿವಿಯಲ್ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ ಕಾಮನ್ ಸಿಸ್ಟಮ್ ಅಂತ ಕರಿತೀವಿ. ಕಾಮನ್ ನೇಮ್ಸ್ ಇಸ್ ಕಾಲ್ಡ್ ಆಸ್ ದ ಕಾಮನ್ ಸಿಸ್ಟಮ್. ನೋಡಿ ಇಲ್ಲಿ ದಿಸ್ ಟ್ರಿವಿಯಲ್ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ ದ ಕಾಮನ್ ಸಿಸ್ಟಮ್ ಅಂತ ಹೇಳ್ತೀವಿ. ಇಲ್ಲಿ ಹೇಳ್ತಾರೆ ಇಟ್ ಈಸ್ ದ ಓಲ್ಡೆಸ್ಟ್ ಸಿಸ್ಟಮ್. ದಿಸ್ ಟ್ರಿವಿಯಲ್ ಸಿಸ್ಟಮ್ ಇಸ್ ದ ಓಲ್ಡೆಸ್ಟ್ ಸಿಸ್ಟಮ್. ಹಳೆಯ ಸಿಸ್ಟಮ್ is the oldest system. This trivial system is the oldest system. The organic compounds were named on the basis of history or source. This trivial system is the oldest system. The organic compounds were named on the basis of history. ಅದರ ಇತಿಹಾಸದ ಮೇಲೆ, basis of history or source. ಸೊ ಇದು ಹಳೆಯ ಸಿಸ್ಟಮು ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳ ಇತಿಹಾಸ ಮತ್ತು ಸಿಗ್ತಕ್ಕಂಥ ಸೋರ್ಸ್ ಇದೆಯಲ್ಲ ಜಾಗ, ಅದರ ಆಧಾರದ ಮೇಲೆ ಹೆಸರನ್ನ ಇಡ್ತಾ ಇದ್ರು. ಹೇಗೆ ಸರ್ ಅಂತ ಕೇಳಿದ್ರೆ ಹೇಳ್ತೀನಿ ಕ್ಲಿಯರ್ ನಿಮಗೀಗ. ಸೊ ದಿಸ್ ಈಸ್ ಒನ್ ಆಫ್ ದ ಕಾಮನ್ ಮೆಥಡ್ ಆರ್ ಓಲ್ಡೆಸ್ಟ್ ಮೆಥಡ್. ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವರ್ ನೇಮ್ಡ್ ಆನ್ ದ ಬೇಸಿಸ್ ಆಫ್ ಹಿಸ್ಟ್ರಿ ಆರ್ ಸೋರ್ಸ್. ಅದರ ಇತಿಹಾಸ ಮತ್ತು ಅದರ ಸಿಗ್ತಕ್ಕಂತಹ ಅರಿಜನ್, ಆ ಒಂದು ಉಗಮ ಸ್ಥಳ ಇದೆಯಲ್ಲ, ಅದರ ಆಧಾರದ ಮೇಲೆ ಅದಕ್ಕೆ ಹೆಸರನ್ನ ಹೇಳ್ತಾರೆ. ಇಟ್ ಈಸ್ ಕಾಲ್ಡ್ ಆಸ್ ದ ಟ್ರಿವಿಯಲ್ ಸಿಸ್ಟಮ್. ಅದಕ್ಕೆ ಎಕ್ಸಾಂಪಲ್ ಬೇಕಾದರೆ ಫಾರ್ಮಿಕ್ ಆಸಿಡ್ ಅಂತ ಒಂದು ಆಸಿಡ್ ಇಲ್ಲಿ ಹೇಳ್ತಾರೆ, ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಫಾರ್ಮಿಕ್ ಆಸಿಡ್ ಅಂತ ಒಂದು ಆಸಿಡ್ ಇದೆ. ಇಸ್ ಕಾಲ್ಡ್ ಆಸ್ ಫಾರ್ಮಿಕ್ ಆಸಿಡ್. ಈ ಫಾರ್ಮಿಕ್ ಆಸಿಡ್ನ ಫಾರ್ಮುಲಾ ಬಂದ್ಬಿಟ್ಟು HCOOH ಅಂತ ಪ್ರೊಡ್ಯೂಸರ್ ಫಾರ್ಮಿಕ್ ಆಸಿಡ್. ಯಾಕೆ ಫಾರ್ಮಿಕ್ ಆಸಿಡ್ ಅಂತ ಹೆಸರನ್ನ ಇಟ್ಟರಪ್ಪ ಅಂತ ಹೇಳಿದ್ರೆ ಇಟ್ ವಾಸ್ ಒಬ್ಟೈನ್ಡ್ ಫ್ರಮ್ ರೆಡ್ ಆಂಟ್ಸ್. ಕೆಂಪು ಇರುವೆಗಳು ಅಂತ ನಾವು ಹೆಂಗೆ ಕರಿತೀವಲ್ಲ, ಸೊ ದಿಸ್ ಒಬ್ಟೈನ್ಡ್ ಫ್ರಮ್ ರೆಡ್ ಆಂಟ್ಸ್. ಇನ್ ಗ್ರೀಕ್ ಭಾಷೆಯಲ್ಲಿ, ಇನ್ ಗ್ರೀಕ್ ವರ್ಡ್ಸ್ ಫಾರ್ಮಿಕ್ ಆಸ್ ಅಂತ ಹೇಳಿದ್ರೆ ಆಂಟ್ಸ್ ಅಂತ. ಅದಕ್ಕೋಸ್ಕರ ಆ ಒಂದು ಕಾರಣಕ್ಕೋಸ್ಕರ ಈ ಆಸಿಡ್ಗೆ ಫಾರ್ಮಿಕ್ ಆಸಿಡ್ ಅಂತ ಹೇಳ್ತೀವಿ. ನಮಗೆ ಯಾವುದಾದ್ರು ಒಂದು ಕೆಂಪು ಇರುವೆ ಇದೆಯಲ್ಲ, ಕಚ್ಚಿದ್ರೆ ಕೈಯೆಲ್ಲ ಊದ್ಕೊಳ್ಳೋದು ನೋಡಿದ್ದೀರಾ? ಅಥವಾ ಇನ್ನೂ ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ಈ ಕೆಂಜಿಗ ಅಂತ ಕರಿತೀವಿ. ಕೆಂಜಿಗದ ಕೂಡು ಅಂತೇಳಿ ಕೆಂಪು ಕೆಂಜಿಗ ಇರೋದು ನೋಡಿಬೇಕಾದ್ರೆ ಮರಗಳಲ್ಲಿ, ಅಲ್ಲೂ ಕೂಡ ಕಡ್ದ ಕೆಂಪಿಗೆಲ್ಲ ಊದ್ಕೊಳ್ಳುತ್ತೆ. ಯಾಕೆಂದರೆ ಬಿಕಾಸ್ ಫಾರ್ಮಿಕ್ ಆಸಿಡ್. ಸೊ ಫಾರ್ಮಿಕ್ ಆಸಿಡ್ ಕಡಿದ ತಕ್ಷಣ ನಮ್ಗೆ ಅಲರ್ಜಿ ಕ್ರಿಯೇಟ್ ಆಗುತ್ತೆ ನಮ್ಮ ಸ್ಕಿನ್ನಲ್ಲಿ.
ಅಲರ್ಜಿ ಕ್ರಿಯೇಟ್ ಆದ ತಕ್ಷಣ ಆಟೋಮೆಟಿಕ್ ಊದ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಜನರಲ್. ಸೊ ಹಾಗಾಗಿ ಇದನ್ನ ರೆಡ್ ಡಾಟ್ಸ್ ಅಂತ ಕರಿತೀವಿ. ಕ್ಲಿಯರ್ ಈಗ ಅದರ ಹಿಸ್ಟ್ರಿ ಅಂತ ಹೇಳಿದ್ರೆ, ಈಗ ಯಾಕೆ ನಾವು ಫಾರ್ಮಿಕ್ ಆಸಿಡ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ಫಾರ್ಮಿಕಾಸ್ ಅನ್ನೋದು ಒಂದು ಗ್ರೀಕ್ ವರ್ಡ್. ಆ ಗ್ರೀಕ್ ವರ್ಡಿನ ಮೂಲಕ ಫಾರ್ಮಿಕಾಸ್ ಅಂದರೆ ಮೀನಿಂಗ್ ಅರ್ಥ ಏನು, ರೆಡ್ ಆಂಟ್ಸ್ ಅಂತ. ರೆಡ್ ಆಂಟ್ಸ್ ಅಂತ ಕರಿತೀವಿ. ಸೊ ಆಂಟ್ಸ್ ಅಂತ ಮೀನಿಂಗ್ ಬರೋದ್ರಿಂದ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಫಾರ್ಮಿಕ್ ಆಸಿಡ್. ನೋಡಿ, ಫಾರ್ಮಿಕ್ ಆಸಿಡ್ ಅಂತ ಕರಿತೀವಿ. ದಿಸ್ ಈಸ್ ಒಬ್ಟೈನ್ಡ್ ಫ್ರಮ್, ಈ ಏನು ಫಾರ್ಮಿಕ್ ಆಸಿಡ್ ಇದೆಯಲ್ಲ, ಒಬ್ಟೈನ್ಡ್ ಫ್ರಮ್, ದಿಸ್ ಫಾರ್ಮಿಕ್ ಆಸಿಡ್ obtained from red ants. ನೋಡಿ, red ants. This formic acid obtained from red ants. Clear? Red ants. In Greek words, formicas ಅಂತ ಹೇಳಿದ್ರೆ ants. In Greek words meaning ಫಾರ್ಮಿಕಾಸ್ ಅಂತ ಹೇಳಿದ್ರೆ ಆಂಟ್ಸ್. ಸೊ ಆ ಒಂದು ಕಾರಣಕ್ಕೋಸ್ಕರ ಈ ಟ್ರಿವಿಯಲ್ ಸಿಸ್ಟಮಲ್ಲಿ ಆಸಿಡ್ಡಿಗೆ ಫಾರ್ಮಿಕ್ ಆಸಿಡ್ ಅಂತ ಹೆಸರಿಡ್ತಾರೆ. ಸಿಗ್ತಕ್ಕಂಥ ಒಂದು ಆರ್ಗ್ಯಾನಿಕ್ ಕಾಂಪೌಂಡಿಗೆ ಯಾಕೆ ಅವರು ಫಾರ್ಮಿಕ್ ಆಸಿಡ್ ಅಂತ ಹೆಸರು ಇಟ್ಟರು ಅಂತ ಹೇಳಿದ್ರೆ, ಗ್ರೀಕ್ ಭಾಷೆಯಲ್ಲಿ ಫಾರ್ಮಿಕಾಸ್ ಅಂತ ಹೇಳಿದ್ರೆ ರೆಡ್ ಆಂಟ್ಸ್ ಅಂತ ಅರ್ಥ. ಅದಕ್ಕೋಸ್ಕರ ಅದಕ್ಕೆ ಅಂತ ಹೆಸರಿಟ್ಟರು ಫಾರ್ಮಿಕ್ ಆಸಿಡ್ ಅಂತ ಹೆಸರು ಇಟ್ಟು. ಇದ್ರ ಜೊತೆ ಇನ್ನೊಂದು ಆಸಿಡ್ ಕೂಡ ನಾವು ನೋಡ್ತೀವಿ, ಅಸಿಟಿಕ್ ಆಸಿಡ್ ಅಂತ ಬರುತ್ತೆ. CH3COOH ಅಂತ ಕರಿತೀವಿ. ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅಸಿಟಿಕ್ ಆಸಿಡ್. CH3COOH ಅಂತ ಕರಿತೀನಿ. ದಿಸ್ ಇಸ್ ಕಾಲ್ಡ್ ಆಸ್ ಅಸಿಟಿಕ್ ಆಸಿಡ್. ನಾವು ವಿನೆಗರ್ ಅಂತ ಕೂಡ ಕರಿತೀವಿ. ದಟ್ ವಿ ಕ್ಯಾನ್ ಕಾಲ್ ಬೇಕರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಅಸಿಟಿಕ್ ಆಸಿಡ್. ಫಾರ್ಮಿಕ್ ಆಸಿಡ್ ಮೀನ್ಸ್ ರೆಡ್ ಆಂಟ್ಸ್. ಸೊ ದಿಸ್ ಈಸ್ ಒಬ್ಟೈನ್ಡ್ ಫ್ರಮ್, ಅಥವಾ ಜನರಲ್ ದಿಸ್ ಈಸ್ ಡಿರೈವ್ಡ್ ಫ್ರಮ್ ಅಸಿಟೇಮ್ ಅಂತ ಬರುತ್ತೆ. ಜನರಲ್ ನಾವು ಹೇಳೋದೇನಪ್ಪ, ಇಟ್ ಈಸ್ ಒಬ್ಟೈನ್ಡ್ ಫ್ರಮ್ ರೆಡ್ ಆಂಟ್. ಯಾವುದು? ಫಾರ್ಮಿಕ್ ಆಸಿಡ್ ಒಬ್ಟೈನ್ಡ್ ಫ್ರಮ್ ರೆಡ್ ಆಂಟ್ಸ್. ಇನ್ ಗ್ರೀಕ್ ವರ್ಡ್ಸ್ ಫಾರ್ಮಿಕಾಸ್ ಮೀನ್ಸ್ ರೆಡ್ ಆಂಟ್ಸ್ ಅಂತ ಕರಿತೀವಿ, ಆಂಟ್ಸ್ ಅಂತ ಕರಿತೀವಿ. ಅದೇ ರೀತಿ ಅಸಿಟಿಕ್ ಆಸಿಡ್ ಇಸ್ ಡಿರೈವ್ಡ್ ಫ್ರಮ್ ಅಸಿಟೇಮ್. ಈ ಅಸಿಟಿಕ್ ಆಸಿಡ್ ಅನ್ನೋದು ಎಲ್ಲಿಂದ ಬಂತು? ಒಬ್ಟೈನ್ಡ್ ಫ್ರಮ್ ಅಸಿಟೇಮ್. ಅಸಿಟೇಮ್ ಅನ್ನೋ ಒಂದು ಶಬ್ದದಿಂದ ಬಂದಿದೆ ಅಸಿಟೇಮ್. ಅಕಾರ್ಡಿಂಗ್ ಟು ದಿಸ್ ಅಸಿಟೇಮ್ ಅಂದರೆ ಮೀನಿಂಗ್ ಏನು? ದಿಸ್ ಅಸಿಟೇಮ್ ಇಟ್ ಹ್ಯಾಸ್ ಡಿರೈವ್ಡ್ ಫ್ರಮ್ ಅಸಿಟೇಮ್ ಇನ್ ಲ್ಯಾಟಿನ್ ವರ್ಡ್ಸ್. ಅದು ಗ್ರೀಕ್ ವರ್ಡ್ಸ್ ಅಲ್ಲಿ. In Latin words, so this acetone meaning is, vinegar. So Latin ಪದದಲ್ಲಿ ಇದರ ಅರ್ಥ ಏನಪ್ಪಾ ಅಂದ್ರೆ ವಿನೆಗರ್ ಅಂತ ಕರೀತೀವಿ. ಕ್ಲಿಯರ್? ಸೊ ಗ್ರೀಕ್ ವರ್ಡ್ಸ್ ಅಲ್ಲಿ ಫಾರ್ಮಿಕಾಸ್ ಅಂತ ಹೇಳಿದ್ರೆ ಆಂಟ್ಸ್ ಅಂತ. ಸೊ ಅದೇ ರೀತಿ ಲ್ಯಾಟಿನ್ ವರ್ಡ್ಸಲ್ಲಿ ಅಸಿಟೇಮ್ ಅಂತ ಹೇಳಿದ್ರೆ ವಿನೆಗರ್ ಅಂತ. ಸೊ ಹಾಗಾಗಿ ಕ್ಲಿಯರ್ ಆಯ್ತು. ಈಗ ಟ್ರಿವಿಯಲ್ ಸಿಸ್ಟಮ್ ಅಂತ ನೀವೇನು ಅರ್ಥ ಮಾಡ್ಕೋಬೇಕಪ್ಪ ಅಂದರೆ, ಟ್ರಿವಿಯಲ್ ಸಿಸ್ಟಮ್ ಇಸ್ ದ ಕಾಮನ್ ಸಿಸ್ಟಮ್. ಅದರಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳನ್ನ ನೇಮ್ ಮಾಡ್ತಾರೆ. ಯಾವ ಬೇಸಿಸ್ ನೇಮ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅದರ ಹಿಸ್ಟ್ರಿ ಮತ್ತು ಸೋರ್ಸ್ ಮೇಲೆ ಬೇಸಿಸ್ ಮಾಡ್ತಾರೆ. ಓಕೆ, ಅದರ ಹಿಸ್ಟ್ರಿ ಮತ್ತು ಸೋರ್ಸ್ನ ಆ ಬೇಸಿಸ್ ಆಗಿ ಇಟ್ಕೊಂಡು ನೇಮನ್ನು ಹೇಳ್ತಾ ಹೋಗ್ತದೆ. ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಕಾಮನ್ ಸಿಸ್ಟಮ್. ಬಟ್ ಇದು ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗಲ್ಲ. ಸೊ ಈ ಟ್ರಿವಿಯಲ್ ಸಿಸ್ಟಮ್ಮು ಎಲ್ಲ ಸಂದರ್ಭದಲ್ಲೂ ಬರಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ಅವ್ರೇನು ಮಾಡ್ತಾರಪ್ಪ ಅಂತಂದರೆ, ನೆಕ್ಸ್ಟ್ ಒಂದು ಸ್ಟ್ಯಾಂಡರ್ಡ್ ಮೆಥಡನ್ನು ಫೈಂಡ್ ಔಟ್ ಮಾಡ್ತಾರೆ. ಸೊ ದಟ್ ಸ್ಟ್ಯಾಂಡರ್ಡ್ ಮೆಥಡ್ ಇಸ್ ಕಾಲ್ಡ್ ಇಸ್ IUPAC ಮೆಥಡ್ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ನಾನು ಹೇಳ್ತೀನಿ, ಫಸ್ಟು ಕಾಮನ್ ಸಿಸ್ಟಮ್ನ ಮುಗಿಸ್ಬಿಟ್ಟು ನಮನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಎರಡು ಥರ ಬರುತ್ತೆ. ಒಂದು ಟ್ರಿವಿಯಲ್ ಸಿಸ್ಟಮ್, ಇನ್ನೊಂದು IUPAC ಸಿಸ್ಟಮ್ ಅಂತ ಬರುತ್ತೆ. ಟ್ರಿವಿಯಲ್ನ ಕಾಮನ್ ಅಂತ ಕರೀತಾರೆ. ಯಾವ ರೀತಿ ಅಂತ ನಾವು ಸ್ಟೆಪ್ ಬೈ ಸ್ಟೆಪ್ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಅದ್ರ ಜೊತೆಗೆ ಕಾಮನ್ ನೇಮ್ಸ್ ಆಫ್ ಆಲ್ಕೇನ್ಸ್ ಯೂಸ್ ಪ್ರಿಫಿಕ್ಸಸ್ ಸಚ್ ಆಸ್. ಈಗ ಫಾರ್ ಎಕ್ಸಾಂಪಲ್ ಇದ್ರ ಜೊತೆಗೆ ಕೆಲವೊಂದು ಕಾಮನ್ ನೇಮ್ಸ್ ಆಫ್ ಆಲ್ಕೇನ್ಸ್ ನಾವು ಬಳಸುವಾಗ ಕೆಲವು ಪ್ರಿಫಿಕ್ಸ್ನ ಯೂಸ್ ಮಾಡ್ತಾರೆ. ಅದರಲ್ಲಿ ಒಂದು N ಅಂತ ವರ್ಡ್ ಯೂಸ್ ಮಾಡ್ತಾರೆ. N ಅಂದರೆ ನಾರ್ಮಲ್ ಅಂತ. ಈಗ ಫಾರ್ ಎಕ್ಸಾಂಪಲ್ N ಪ್ರೋಪೇನ್, N ಬ್ಯೂಟೇನ್, N ಪೆಂಟೇನ್ ಅಂತ ಹೇಳಿದ್ರೆ N ಸ್ಟ್ಯಾಂಡ್ ಫಾರ್ ವಾಟ್ ಇಯರ್. N ಅಂತಂದರೆ ನಾರ್ಮಲ್ ಅಂತ ಯೂಸ್ ಮಾಡ್ತೀವಿ ಜನರೇ. ಅದ್ರ ಜೊತೆ ಇನ್ನೂ ಕೆಲವು ಬರ್ತವೆ ಐಸೋ ಅಂತ, ಕೆಲವು ಐಸೋ ಪ್ರೋಪೇನ್, ಐಸೋ ಬ್ಯೂಟೇನ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡ್ತಾರೆ. ಅದನ್ನು ನಿಯೋ ಅಂತ ಬರುತ್ತೆ, ನಿಯೋ ಅನ್ನೋ ವರ್ಡನ್ನು ಕೂಡ ಯೂಸ್ ಮಾಡ್ತಾರೆ. ಕ್ಲಿಯರ್? ಇವನ್ನ ಕಾಮನ್ ಆಗಿ ಆಲ್ಕೇನ್ಸ್ಗಳನ್ನ ಎಕ್ಸ್ಪ್ರೆಸ್ ಮಾಡುವಾಗ, ದ ಕಾಮನ್ ನೇಮ್ಸ್ ಆಫ್ ಆಲ್ಕೇನ್ಸ್ ಎಕ್ಸ್ಪ್ರೆಸ್ ಮಾಡುವಾಗ ಬೈ ಯೂಸ್ ಸಮ್ ಪ್ರಿಫಿಕ್ಸಸ್ ಲೈಕ್ N ಪ್ರೋಪೇನ್, N ಮೀನ್ಸ್ ನಾರ್ಮಲ್, ಐಸೋ ಪ್ರೋಪೇನ್, ಮತ್ತೊಂದು ಯಾವುದು ನಿಯೋ ಅಂತ. ಈ ನಾರ್ಮಲ್ಲಿಗೂ ಮತ್ತು ಐಸೋಗೂ ನಿಯೋಗೂ ಏನು ಡಿಫ್ರೆನ್ಸ್ ಅಪ್ಪ ಅಂತ ಇಷ್ಟು ನೆನ್ಪಿಟ್ಕೊಳ್ಳಿ. ಎಲ್ಲ ಕಾಂಪೌಂಡ್ಸ್ಗಳನ್ನ ಈ ರೀತಿ CS2 ಅಂತ ಬರ್ಕೊಂಡ್ರೆ ನೋಡಿ, ಆಲ್ ಸ್ಟ್ರೈಟ್ ಲೈನ್ ಚೈನ್, ಎಲ್ಲೂ ಬ್ರಾಂಚ್ ಇಲ್ಲ ನೋಡಿ. ಈ ರೀತಿ ಸ್ಟ್ರೈಟ್ ಚೈನ್ ದಿಸ್ ಇಸ್ ಕಾಲ್ಡ್ ನಾರ್ಮಲ್. 1 2 3 4 ದಿಸ್ ಇಸ್ ಕಾಲ್ಡ್ ಆಸ್ N ಬ್ಯೂಟೇನ್ ಅಂತ ಕರೀತೀವಿ. ಕ್ಲಿಯರ್? ಸ್ಟ್ರಕ್ಚರ್ ನೋಡಿದ ತಕ್ಷಣ ಸರ್ ಯಾವ ರೀತಿ, ಈಗ ಒಂದು ಆಲ್ಕೇನ್ಸ್ನ ನೋಡಿದ್ರೆ ನಾವು ಯಾವ ರೀತಿ ಅದನ್ನು N ಅಂತ ಕರಿಬೇಕು, ಅಥವಾ ಅದನ್ನು ಐಸೋ ಅಂತ ಹೇಳಬೇಕು, ಅದನ್ನು ನಿಯೋ ಅಂತ ಹೇಳಬೇಕಾದ್ರೆ ಇಷ್ಟೇ ನೆನ್ಪಿಟ್ಕೊಂಬಿಡಿ, ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಬಿಡಿ. ಎಲ್ಲರೂ ಒಂದೇ ಥರ ಸ್ಟ್ರೈಟ್ ಚೈನ್ ಕಾಣ್ತಾ ಇದೆ ಅಂತ ಹೇಳಿದ್ರೆ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ನಾರ್ಮಲ್ ಪೆಂಟೇನ್, ನಾರ್ಮಲ್ ಬ್ಯೂಟೇನ್ ಅಂತ ಕರಿತೀವಿ.
ಸೊ ಮತ್ತೆ ಐಸೋ ಅಂತ ಹೇಳಿದ್ರೆ ಯಾವುದಾದ್ರು ಒಂದು ಸಬ್ ಬ್ರಾಂಚ್ ಬರಬೇಕು ಇಲ್ಲಿ. ಸೊ ಲೋಯರ್ ಸೈಡಲ್ಲಿ ಬರಲಿ ಅಥವಾ ಅಪ್ಪರ್ ಸೈಡಲ್ಲಿ ಬರಲಿ. ಸೊ ಇಡೀ ಸ್ಟ್ರಕ್ಚರ್ ಸ್ಟ್ರೈಟ್ ಲೈನ್ ಸ್ಟ್ರಕ್ಚರಲ್ಲಿ ಯಾವುದಾದ್ರೂ ಒಂದು ನೀವು ಬ್ರಾಂಚ್ ಚೈನ್ ನೋಡಿದ್ರೆ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಐಸೋ ಅಂತ ಕರಿತೀವಿ. ಕ್ಲಿಯರ್. ಅದೇ ರೀತಿ ಸ್ಟ್ರೈಟ್ ಚೈನಲ್ಲಿ ಎರಡೂ ಕಡೆನೂ ಅಪೋಸಿಟ್ ಸೈಡ್ಸ್ ಎರಡೂ ಕಡೆನೂ ಬ್ರಾಂಚ್ ಅನ್ನು ನೋಡಿದ್ರೆ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ನಿಯೋ ಅಂತ ಕರಿತೀವಿ. ಅದು ಸೇಮ್ ಸೈಡ್ ಬೇಕಾದ್ರೂ ಬರ್ಬೋದು ಅಥವಾ ಅಪೋಸಿಟ್ ಆಗಿ ಬರ್ಬೋದು. ನೋಡಿ, ಒಂದು ಸ್ಟ್ರೈಟ್ ಲೈನ್ ಈ ರೀತಿ ಇದ್ರೆ ಇದು ನಾರ್ಮಲ್. ಇದಕ್ಕೇನಾದರೂ ಅಪ್ಪರ್ ಸೈಡ್ ಲೋಯರ್ ಸೈಡ್ ಒಂದು ಬ್ರಾಂಚ್ ಅಟ್ಯಾಚ್ ಆಗಿದೆ, ದಟ್ ಇಸ್ ಕಾಲ್ಡ್ ಆಸ್ ದ ಐಸೋ. ಅದೇ ರೀತಿ ಸ್ಟ್ರೈಟ್ ಚೈನ್ಗೆ ಎರಡೂ ಕಡೆನೂ ಬ್ರಾಂಚ್ ಬಂತು ಅಂದರೆ ಸ್ಟ್ರೈಟ್ ಚೈನಿಗೆ ಅಪೋಸಿಟ್ ಎರಡೂ ಸೈಡ್ ಕಡೆಯಿಂದನೂ ಬ್ರಾಂಚ್ ಚೈನ್ ಅಟ್ಯಾಚ್ ಆಗಿದೆ, ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ನಿಯೋ ಅಂತ ಕರೀತೀವಿ. ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಕ್ಲಿಯರ್. ಅದು 1 ಜನರಲಿ 3 ಇದ್ದರೆ ನಾರ್ಮಲ್ ಮೀನ್ಸ್ ನಾರ್ಮಲ್ ಮೀನ್ಸ್ N ಪ್ರೋಪೇನ್. ಅದು ಜನರಲ್ಲಿ ಹೇಳುವಾಗ ಐಸೋಪ್ರೋಪೇನ್ ಹೆಂಗಾರು ಹೇಳ್ಕೊಬೋದು ಜನರಲಾಗಿ. ಸೊ ಹಾಗಾಗಿ ಎರಡೂ ಕಡೆ ಏನಪ್ಪ ಅಂದರೆ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಆಲ್ಕೇನ್ಸ್ಗಳನ್ನ ಕಾಮನ್ ನೇಮ್ಸ್ ಕರೆಯುವಾಗ ಪ್ರಿಫಿಕ್ಸನ್ನು ಬಳಸ್ತಾರೆ. ಅದರಲ್ಲಿ N ಅಂದರೆ ನಾರ್ಮಲ್ ಅಂತ ಬಳಸ್ತಾರೆ, ಐಸೋ ಮತ್ತು ನಿಯೋ ಅಂತ. ಸೊ ನಾರ್ಮಲ್ N ಅಂತಂದರೆ ಸ್ಟ್ರೈಟ್ ಚೈನ್ ಇತ್ತು ಅಂದರೆ ಇಟ್ಸ್ಕೊಂಡು ನಾರ್ಮಲ್. ಅದೆಷ್ಟು ಬೇಕಾದ್ರೆ 4 ಇದ್ದರೆ ಬ್ಯೂಟೇನು, 5 ಇದ್ದರೆ ಪೆಂಟೇನ್ ಅಂತ ತಿಳ್ಕೊಳ್ಳಿ. ಅದೇ ಸ್ಟ್ರೈಟ್ ಚೈನಿಗೆ ಏನಾದರೂ ಒಂದು ಸೈಡ್ ಚೈನ್ ಲಿಂಕ್ ಆಗಿದ್ದರೆ ಅದು ಲೋಯರ್ ಸೈಡ್ ಇರ್ಬೋದು ಅಥವಾ ಅಪ್ಪರ್ ಸೈಡ್ ಇರ್ಬೋದು, ಒಂದು ಸೈಡ್ ಮೀನ್ಸ್ ಒಂದು ಬ್ರಾಂಚ್ ಚೈನ್ ಬಂತು, ಸೈಡ್ ಚೈನ್ ಅಟ್ಯಾಚ್ ಆಗಿತ್ತು ಅಂದರೆ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಐಸೋ ಅಂತ ಕರಿತೀವಿ. ಒಂದು ಸ್ಟ್ರೈಟ್ ಚೈನಿಗೆ ಎರಡೂ ಕಡೆನೂ ಅಪ್ಪರ್ ಸೈಡು ಮತ್ತು ಲೋಯರ್ ಸೈಡ್ ಎರಡೂ ಕಡೆನೂ ಆ ಸೈಡ್ ಚೈನ್ ಅಟ್ಯಾಚ್ ಆಗಿತ್ತು ಅಂದರೆ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ನಿಯೋ ಅಂತ ಕರಿತಾ ಹೋಗ್ತೀವಿ. ಇದೊಂದು ಪಾಯಿಂಟ್ ನಿಮಗೆ ಕರೆಕ್ಟಾಗಿ ಗೊತ್ತಿರಲಿ. ಸೊ ನಾರ್ಮಲ್ಲು, ಐಸೋ ಮತ್ತು ನಿಯೋ ಕ್ಲಿಯರ್ ಆಯ್ತು. ಈಗ ಸ್ಟ್ರೈಟ್ ಚೈನ್, ನಾರ್ಮಲ್, ಸ್ಟ್ರೈಟ್ ಚೈನ್ ವಿತ್ ಎನಿ ಸೈಡ್, ಅಪ್ಪರ್ ಸೈಡ್ ಆರ್ ಲೋಯರ್ ಸೈಡ್ ಒಂದು ಸ್ಟ್ರೈಟ್ ಚೈನ್ ಅಟ್ಯಾಚ್ ಆಗಿದ್ದರೆ ಮೇನ್ ಚೈನಿಗೆ, ಪೇರೆಂಟ್ ಚೈನಿಗೆ ಮೇನ್ ಚೈನ್ ಅಂತ ಕರಿತೀವಿ. ಅದಕ್ಕೆ ಒಂದು ಸೈಡ್ ಚೈನ್ ಬಂತು ಅಂದರೆ ಅದು ಲೋಯರ್ ಸೈಡ್ ಬರಲಿ ಅಪ್ಪರ್ ಸೈಡ್ ಬರಲಿ ಅದನ್ನು ಐಸೋ ಅಂತ ಕರಿತೀವಿ. ಅದೇ ಮೇನ್ ಚೈನ್ ಪೇರೆಂಟ್ ಚೈನಿಗೆ ಎರಡೂ ಸೈಡಲ್ಲೂ ಏನಾದರೂ ಸೈಡ್ ಚೈನ್ ಅಟ್ಯಾಚ್ ಆಗಿದ್ದರೆ ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಐಸೋ ಅಂತ ಕರಿತೀವಿ. ಇದೊಂದು ಪಾಯಿಂಟ್ಸ್ ನಿಮಗೆ ಕಾಮನ್ ಪ್ರಿಫಿಕ್ಸಸ್ ಗೊತ್ತಿರಲಿ. ನಾರ್ಮಲ್ಲು, ಐಸೋ ಮತ್ತು ನಿಯೋ. ಇಲ್ಲಿಗೆ ನಾವು ಟ್ರಿವಿಯಲ್ ಸಿಸ್ಟಮ್ ಕಾನ್ಸೆಪ್ಟನ್ನು ನೋಡ್ಕೊಂಡು ಇದಾದ ಮೇಲೆ ಇದೆಲ್ಲ ಒಂದು ಆರ್ಗ್ಯಾನ್ಸ್ಗಳಿಗೆ ಅದೆಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳಿಗೆ ಹೆಸರನ್ನ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಅವ್ರೇನು ಮಾಡ್ತಾರಪ್ಪ ಅಂದರೆ ನೆಕ್ಸ್ಟ್ ಒಂದು ಸಿಸ್ಟಮ್ನ ಡೆವಲಪ್ ಮಾಡ್ತಾರೆ, ದಟ್ ಈಸ್ ಕಾಲ್ಡ್ ಆಸ್ ದ IUPAC ಸಿಸ್ಟಮ್. ಸೊ ನೋಡಿ ನೆಕ್ಸ್ಟ್ ನೇಮ್ ಹೇಳುವಾಗ IUPAC ಈ ರೀತಿಯೇ ಬರೀಬೇಕು. ಮತ್ತು PUC ಅಂತ ಬರೀಲ್ಲ, IUPAA ಅಂತ ಬರೀಬೇಕು, ಮತ್ತು PUC ಅಂತ ಬರೀಬಾರ್ದು. ಕೆಲವು ಸೆಕ್ಷನ್ ನೋಡಿ ನಾನು IUPUC ಅಂತ ಬರ್ಬಿಡ್ತಾರೆ. ಸೊ IUPAC ಅದು IUPAC ಅಂತ ಬರೀಬೇಕು, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಇದರ ಫುಲ್ ಫಾರ್ಮ್ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ನೋಡಿ ಇಲ್ಲಿ ಹೇಳುವಾಗ IUPAC. ಸೊ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಇದು ಫುಲ್ ಫಾರ್ಮ್ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ದಿಸ್ ಕಾಲ್ಡ್ ಆಸ್ IUPAC ನೇಮ್ಸ್ ಅಂತ ಕೂಡ ಕರೀತಾರೆ. ಸೊ ದಿಸ್ IUPAC ನೇಮ್ಸ್ ಆಫ್ ಎ ಕಾಂಪೌಂಡ್ಸ್ ಕಂಟೈನ್ 3 ಪಾರ್ಟ್ಸ್. ಈ IUPAC ನೇಮ್ಸಲ್ಲಿ ಕನ್ಸಿಸ್ಟ್ ಆಫ್ 3 ಪಾರ್ಟ್ಸ್. ಈ IUPAC ನೇಮ್ಸನ್ನು ಹೇಳುವಾಗ ಸೊ ಮೇಜರಾಗಿ 3 ಪಾರ್ಟ್ಸ್ ಬರುತ್ತೆ. ನಾವು ಯಾವ ರೀತಿ ನೀವು ಈಗ ಕನ್ನಡದಲ್ಲಿ ಕರ್ತೃ, ಕರ್ಮ, ಕ್ರಿಯಾ ಅಂತ ಕರಿತೀರಿ. ಸಬ್ಜೆಕ್ಟ್, ಆಬ್ಜೆಕ್ಟ್, ವರ್ಬ್ ಅಂತ ಹೇಳ್ತೀರಿ ಇಂಗ್ಲೀಷಲ್ಲಿ ಹೇಳುವ. ಕನ್ನಡದಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದ. ರಾಮನು ಕಾಡಿಗೆ ಹೋದನು ಹೇಳುವ ಜನರಾಗಿ. ಅಲ್ಲಿ ಕರ್ತೃ ಯಾರು, ಅವನ ಕೆಲಸ ಏನು, ಮತ್ತು ಕ್ರಿಯಾಪದ ಯಾವುದು ಜನರಾಗಿ. ಸೊ ಹಾಗಾಗಿ ಇಲ್ಲಿ ಹೇಳುವಾಗ ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು. ಹಾಗೆ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಅದೇ ರೀತಿ ಫಿಕ್ಸ್ ಮಾಡಿಕೊಡಿ. ಇಂಗ್ಲೀಷಲ್ಲಿ ಯಾವ ರೀತಿ ಓದ್ತಿರಲ್ಲ ಸಬ್ಜೆಕ್ಟ್, ಆಬ್ಜೆಕ್ಟ್, ವರ್ಬ್, ಅದು ಕನ್ನಡದಲ್ಲಿ ಓದ್ತಿರಲ್ಲ, ಅದೇ ರೀತಿ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಪ್ರತಿಯೊಂದು IUPAC ನೇಮ್ಸ್ ಹೇಳಬೇಕಂದ್ರೆ ಇಟ್ ಕನ್ಸಿಸ್ಟ್ ಆಫ್ 3 ಪಾರ್ಟ್ಸ್. 3 ಪಾರ್ಟ್ಸಲ್ಲಿ ಕನ್ಸಿಸ್ಟ್ ಆಗುತ್ತೆ. ಅದರ 3 ಪಾರ್ಟ್ಸ್ ಯಾವ್ಯಾವಪ್ಪ ಅಂತಂದರೆ ಫಸ್ಟ್ ಪಾರ್ಟ್ ಇಸ್ ಕಾಲ್ಡ್ ರೂಟ್ ವರ್ಡ್ ಅಂತ ಕರೀತೀವಿ. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಅದರಲ್ಲಿ ರೂಟ್ ವರ್ಡ್ ಅಂತ ಬರುತ್ತೆ. ಎರಡನೇ ಸಫಿಕ್ಸ್ ಅಂತ ಬರುತ್ತೆ. ಸೆಕೆಂಡ್ ಪಾಯಿಂಟ್ ಇಸ್ ಸಫಿಕ್ಸ್ ಅಂತ ಬರುತ್ತೆ. ಇನ್ನೊಂದು ಪ್ರಿಫಿಕ್ಸಸ್ ಅಂತ ಬರುತ್ತೆ. ಸಫಿಕ್ಸಸ್ ಮತ್ತು ಪ್ರಿಫಿಕ್ಸ್. ಓಕೆ. ಸೊ IUPAC ಸಿಸ್ಟಮ್ consists of 3 parts. IUPAC system of names, or IUPAC names consists of 3 parts. So those are root word, suffix ಮತ್ತು prefix ಅಂತ ಕೂಡ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ರೂಟ್ ವರ್ಡ್ ಅಂದರೆ ಏನು, ಸಫಿಕ್ಸ್ ಅಂದರೆ ಏನು ಮತ್ತು ಪ್ರಿಫಿಕ್ಸ್ ಅಂದರೆ ಏನು ಒಂದು ನೆನ್ಪಿಟ್ಕೊಳ್ಳಿ. ಯಾವಾಗಲೂ ಕೂಡ ಅಷ್ಟೇ ಈ ರೂಟ್ ವರ್ಡ್ ಅನ್ನೋದು ಬಿಡ್ಲಾಗಿರುತ್ತೆ. ರೂಟ್ ವರ್ಡ್
ರೂಟ್ ವರ್ಡಿನ ಮುಂದೆ ಬರೋದನ್ನ ನಾವು ಪ್ರಿಫಿಕ್ಸ್ ಅಂತ ಕರಿತೀವಿ. ನೋಡಿ, ಬಿಫೋರ್ ರೂಟ್ ವರ್ಡ್ is called as prefix, after root word is called as the suffix. ನೆನಪಿಟ್ಕೊಂಡ್ಬಿಡಿ, ಈ ಪ್ರಿಫಿಕ್ಸ್ ಅನ್ನ ಹೆಡ್ ಅಂತ ಕರಿತೀವಿ, ತಪ್ಪೇನಿಲ್ಲ. ಪ್ರಿಫಿಕ್ಸ್ ಇಸ್ ಕಾಲ್ಡ್ as ಹೆಡ್ ಅಂತ ಬೇಕಾದ್ರೆ ಹೇಳ್ಕೋಬಹುದು. ದಿಸ್ ಸಫಿಕ್ಸ್ ಇಸ್ ಕಾಲ್ಡ್ as ಟೇಲ್ ಅಂತ ಬೇಕಾದ್ರೆ ಹೇಳ್ಬೋದು, ತಪ್ಪೇನಿಲ್ಲ. ಕ್ಲಿಯರ್? ಸೊ ಬಿಫೋರ್ ರೂಟ್ ವರ್ಡ್ is called as prefix, after root word is called as a suffix. ಕ್ಲಿಯರ್? ಇದನ್ನ ಪ್ರಿಫಿಕ್ಸ್ ಅಂತ ಕರಿತೀವಿ, ಮುಂದೆ ಬರ್ತಕ್ಕಂಥದ್ದು. ಸೊ ಕೊನೆಯಲ್ಲಿ ಬರ್ತಕ್ಕಂಥದ್ದು ಅಂತ ಕರಿತೀವಿ, ಅದನ್ನು ಸಫಿಕ್ಸ್ ಅಂತ ಕೂಡ ಕರಿತೀವಿ. ಇದೊಂದು ಪಾಯಿಂಟ್ ಗೊತ್ತಿರಲಿ. ಆಗ ಒಂದು ಆರ್ಗ್ಯಾನಿಕ್ ನೇಮ್ಸನ್ನು IUPAC ಸಿಸ್ಟಮ್ಸಲ್ಲಿ ಹೇಳಬೇಕು ಅಂದರೆ, IUPAC ಸಿಸ್ಟಮ್ಸಲ್ಲಿ ಅದನ್ನು 3 ಭಾಗ ನಾವು ಮಾಡ್ತೀವಿ. ಒಂದು ರೂಟ್ ವರ್ಡ್, ಸಫಿಕ್ಸು, ಪ್ರಿಫಿಕ್ಸ್ ಅಂತ ಹೇಳ್ತೀವಿ. ರೂಟ್ ವರ್ಡಿಗೆ ನಾವು ಮುಂಚೆ ಬರೋದು ಪ್ರಿಫಿಕ್ಸ್ ಆಗಿರುತ್ತೆ, ರೂಟ್ ವರ್ಡ್ ಆದಮೇಲೆ ಬರ್ತಕ್ಕಂಥದ್ದು ಅಂತ ಕರಿತೀವಿ, ಅದನ್ನು ಸಫಿಕ್ಸ್ ಅಂತ ಕರಿತೀವಿ. ಸೊ ಹಾಗಿದ್ರೆ ವಾಟ್ ಈಸ್ ರೂಟ್ ವರ್ಡ್? ಫಸ್ಟ್ ರೂಟ್ ವರ್ಡ್ ಅಂದರೆ ಏನು ಅನ್ನೋದು ನೋಡ್ಕೊಂಬೋಣ. ಫಸ್ಟ್ ರೂಟ್ ವರ್ಡ್, ರೂಟ್ ವರ್ಡ್ ಅಂದರೆ ಏನು? ಫಸ್ಟ್ ವಾಟ್ ಈಸ್ ರೂಟ್ ವರ್ಡ್? ಇಲ್ಲಿ ದಿಸ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ದ IUPAC ಸಿಸ್ಟಮ್. ರೂಟ್ ವರ್ಡ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ದ IUPAC ಸಿಸ್ಟಮ್. It indicates the number of carbon atoms in the longest chain. So root word is the basic unit of the IUPAC system, which indicates the number of carbon atoms present in the long chain. ಎಷ್ಟು number of carbon ಇದಾವೆ? So which indicates the number of carbon atoms, which indicates the number of carbon atoms present in the longest chain. So that we can call it as root word. ಏನು ಸರ್ ಹಾಗಾದ್ರೆ ನೋಡಿ, ಕಾರ್ಬನ್ 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 ಈ ರೀತಿ CH3 CH2 CH2 CH ಇದೆ. ಬಟ್ ರೂಟ್ ವರ್ಡ್ ಏನಪ್ಪ ಅಂತಂದ್ರೆ, ಜಸ್ಟ್ ಯು ಶುಡ್ ಹ್ಯಾವ್ ಟು ಕೌಂಟ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಅದರಲ್ಲಿ ದ ನಂಬರ್ ವಿಚ್ ಇಂಡಿಕೇಟ್ಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಇನ್ ದ ಲಾಂಗೆಸ್ಟ್ ಚೈನ್ ಅಂತ ಕರೀತಾರೆ. ಲಾಂಗೆಸ್ಟ್ ಚೈನ್ ಅಂದ್ರೆ ಯಾಕೆ ಅಂತ ಹೇಳಿ, ಫಾರ್ ಎಕ್ಸಾಂಪಲ್ ಅದು CH3 CH ಇದೆಲ್ಲ, CH3 ಅಂಡ್ CH2 ಅಂಡ್ CH3 ಅಂತ ಕೊಟ್ಟಿದ್ದೀವಿ. ಸೊ ಈ ರೀತಿ ಕೌಂಟ್ ಮಾಡಿದ್ರೆ 1 2 3 4 ಬರುತ್ತೆ. ಅದೇ ನೋಡಿ 1 2 3 4 5. ಸೊ ಇದರಲ್ಲಿ ಲಾಂಗೆಸ್ಟ್ ಚೈನ್ ಯಾವುದು? ಅದು ಭಾಳ ಇಂಪಾರ್ಟೆಂಟ್. ಅಲ್ಲಿ ಹೇಳೋದೇನಪ್ಪ ಅಂದರೆ, ರೂಟ್ ವರ್ಡ್ ಅನ್ನೋದು ಬೇಸಿಕ್ ಯೂನಿಟ್ ಆಫ್ ದಿ IUPAC ಸಿಸ್ಟಮ್. ಸೊ ವಿಚ್ ಇಂಡಿಕೇಟ್ಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಇನ್ ಎ ಲಾಂಗ್ ಚೈನ್, ಉದ್ದ ಚೈನ್ ಆಗಬೇಕದು. ಸೊ ಒಂದು ಕಡೆ ಕೌಂಟ್ ಮಾಡಿದಾಗ 4 ಬರುತ್ತೆ, ಇನ್ನೊಂದು ಕಡೆ ಕೌಂಟ್ ಮಾಡಿದಾಗ 5 ಬರುತ್ತೆ. ಯಾವುದು ಹೈಯೆಸ್ಟ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಬರುತ್ತೆ ಅಂದರೆ ಲಾಂಗ್ ಚೈನ್ ಅಂತ ಕರಿತೀವಿ. ಹೈಯೆಸ್ಟ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಬರೋದನ್ನ ನಾವೇನು ಮಾಡಬೇಕು? ಪ್ರಿಫರ್ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ಹೇಳೋದು, ಯು ಶುಡ್ ಹ್ಯಾವ್ ಟು ಕೌಂಟ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಇನ್ ಎ ಲಾಂಗ್ ಚೈನ್, ದಟ್ ಇಸ್ ಕಾಲ್ಡ್ ಆಸ್ ದ ರೂಟ್ ವರ್ಡ್. ಅದನ್ನು ಹೇಳಲಿಕ್ಕೆ ಒಂದು ಲಿಸ್ಟು ಕೂಡ ಕೊಟ್ಟಿದ್ದಾರೆ. 1 ಕಾರ್ಬನ್ ಇದ್ದರೆ ಮೆತ್ ಅಂತ ಕರಿತೀವಿ, 2 ಇದ್ದರೆ ಎತ್ತು, 3 ಇದ್ದರೆ ಪ್ರೋಪ್ ಅಂತ ಬರುತ್ತೆ. ಸೊ ಅದನ್ನು ಒಂದು ಲಿಸ್ಟು ಕೂಡ ಹೇಳ್ಬಿಡ್ತೀನಿ ಈಗ. ರೂಟ್ ವರ್ಡ್ಸ್ ಕ್ಲಿಯರ್ ಆಗಿ, ರೂಟ್ ವರ್ಡ್ಸ್ ಏನು ಹೇಳುತ್ತಪ್ಪ ಅಂದರೆ, ವಿಚ್ ಇಂಡಿಕೇಟ್ಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಇನ್ ಎ ಲಾಂಗ್ ಚೈನ್ ಇರ್ತಕ್ಕಂಥ ನಂಬರ್ ಆಟಮ್ಸ್ಗಳು. ಸೊ ಅದನ್ನು ಒಂದು ಟೆದರ್ ಕಾಲಮ್ ಕೂಡ ಇದೆ, ನಿಮಗೆಲ್ಲ ಹೇಳಿದ್ರು. ಇದನ್ನು ನೋಡ್ಕೊಳ್ಳಿ ನೀವು. ನಂಬರ್ ಆಫ್ ಕಾರ್ಬನ್ ಆಟಮ್ಸ್ and then root word. ಏನು ಬರುತ್ತೆ ರೂಟ್ ವರ್ಡ್? ಇದು ರೂಟ್ ವರ್ಡ್. ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಮತ್ತು ರೂಟ್ ವರ್ಡ್. ಈಗ ನಂಬರ್ ಆಫ್ ಕಾರ್ಬನ್ ಆಟಮ್ಸ್, 1 ಕಾರ್ಬನ್ ಆಟಮ್ ಇದ್ರೆ ಮೆತ್, ಗೊತ್ತಿಲ್ಲ ಅದು ಏನಂತ, ಏನೋ ಗೊತ್ತಿಲ್ಲ ನಮಗೆ, ದಟ್ ಇಸ್ ಕಾಲ್ಡ್ ಓನ್ಲಿ ಫಾರ್ ಮೆತ್ ಅಂತ. ಅದೇ 2 ಇತ್ತು ಅಂದರೆ ಎತ್, 3 ಇತ್ತು ಅಂದರೆ ಪ್ರೋ, ಈ ರೀತಿ ಬರೆಯುವ ಜನ ಜಾಯ್ನಿಂಗ್. ದಿಸ್ ಇಸ್ ಕಾಲ್ಡ್ ಆಸ್ ಅದು ANNO, ENNO, YNNO ಅಥವಾ OL. ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಓಕೆ. ಸೊ ಅದೇ ರೀತಿ 4 ಇದ್ದರೆ ಬ್ಯೂಟ್, 4. 5 ಇದ್ದರೆ ಪೆಂಟ್, 6 ಇದ್ದರೆ ಎಕ್ಸಾ, ಎಕ್ಸ್ ಅಂದರೆ ಎಕ್ಸ್ ಅಂತ ಹೇಳ್ಬೋದು, ಎಕ್ಸ್. 7 ಇದ್ದರೆ ಎಪ್ಟ್, 8 ಇದ್ದರೆ ಅಕ್ಟ್. ಸೊ 9 ಇದ್ದರೆ ನಾನ್. 10 ಇದ್ದರೆ ಡೆಕ್. ಈ ರೀತಿ. ಸೊ ದಿಸ್ ಆರ್ ದ ರೂಟ್ ವರ್ಡ್ಸ್. ಸೊ 1 ಕಾರ್ಬನ್ ಆಟಮ್ ಇದ್ದರೆ ಮಿತ್, 2 ಇದ್ದರೆ ಎತ್, 3 ಇದ್ದರೆ ಪ್ರೋಪ್. ಬಿಕಾಸ್ ಸೇಮ್ ಮೀಥೇನ್, ಈಥೇನ್, ಪ್ರೋಪೇನ್ ಅಂತ ನಾವು ಹೇಳ್ತೀವಲ್ಲ,
ಅದನ್ನು ರೂಟ್ ವರ್ಡ್ಸಲ್ಲಿ ಹೇಳ್ತೇವೆ. ಸೊ ರೂಟ್ ವರ್ಡ್ಸಲ್ಲಿ ನಾವು ಕೌಂಟ್ ಮಾಡ್ಕೊಳ್ಳುವಾಗ 5 ಕಾರ್ಬನ್ ಆಟಮ್ ಇದನ್ನು ಪೆಂಟ್ ಅಂತ ಕೂಡ ಕರಿತೇವೆ. ದಿಸ್ ಈಸ್ ದ ಸೊ ಮೇನ್ ಥಿಂಗ್. ಈ ಪಾಯಿಂಟ್ಸಲ್ಲಿ ನೀವು ಕರೆಕ್ಟಾಗಿ ನೆನಪಿಟ್ಕೊಂಡ್ರೆ ಸಾಕು ಅಂತ ಅನ್ಕೊಂಡು, ಇದು ರೂಟ್ ವರ್ಡ್. ಕ್ಲಿಯರ್ ಐತಿ? ಈಗ ರೂಟ್ ವರ್ಡ್ ಅಂದರೆ ಕೆಲಸ ಏನಪ್ಪ ಅಂದರೆ ಇಸ್ ರೂಟ್ ವರ್ಡ್ ವಿಚ್ ಇಂಡಿಕೇಟ್ಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಇನ್ ಎ ಲಾಂಗ್ ಚೈನ್. ಇದು ಭಾಳ ಇಂಪಾರ್ಟೆಂಟ್. ಇದೊಂದು ಪಾಯಿಂಟ್ಸ್ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಅದು ಕ್ಲಿಯರ್. ಸೊ ಇದು ರೂಟ್ ವರ್ಡ್ಸ್ ಆಗಿದೆ. ನೆಕ್ಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಸಫಿಕ್ಸ್. ಸಫಿಕ್ಸ್ ಅಂದರೆ ಏನು? ಯಾವ ಸಫಿಕ್ಸ್ ಅನ್ನು ಪಡ್ಕೊಂಡು ಹೋಗ್ಬೋದು ನಾವು ಈಗ ಸಫಿಕ್ಸ್ ಅಂದರೆ ಏನು ಹೇಳಿದ್ದೀನಿ. ರೂಟ್ ವರ್ಡ್ಗಿನ ಲಾಸ್ಟ್ ಬಂದಾಗಿರೋದು. ಸೊ ಆಫ್ಟರ್ ರೂಟ್ ವರ್ಡ್ ಇಸ್ ಕಾಲ್ಡ್ ಸಫಿಕ್ಸ್, ಬಿಫೋರ್ ರೂಟ್ ವರ್ಡ್ ಇಸ್ ಕಾಲ್ಡ್ ಆಸ್ ದ ಪ್ರಿಫಿಕ್ಸ್ ಅಂತ ಕರಿತೀವಿ. ಸೊ ಹಾಗಿದ್ರೆ ವಿಚ್ ಸಫಿಕ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಆ್ಯಡೆಡ್ ಟು ಇಂಡಿಕೇಟ್ ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದ ಮಾಲಿಕ್ಯೂಲ್. ಸಫಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಫ್ಟರ್ ದ ರೂಟ್ ವರ್ಡ್ ವಿಚ್ ಇಂಡಿಕೇಟ್ಸ್ ದ ಫಂಕ್ಷನ್ ಗ್ರೂಪ್. ರೂಟ್ ವರ್ಡಿನಲ್ಲಿ ಕೊನೆಗೆ ಬರ್ತಕ್ಕಂಥ ಸಫಿಕ್ಸ್ ಆಗಿರುತ್ತೆ. ಈ ಸಫಿಕ್ಸ್ ಏನು ಡಿಸೈಡ್ ಮಾಡುತ್ತಪ್ಪ ಅಂದರೆ ಆ ಫಂಕ್ಷನ್ ಗ್ರೂಪನ್ನು ಹೇಳುತ್ತೆ ಅದು. ಹಾಗಾಗಿ ವಿಚ್ ಇಂಡಿಕೇಟ್ ದ ಫಂಕ್ಷನ್ ಗ್ರೂಪ್ ಇನ್ ದ ಆರ್ಗ್ಯಾನಿಕ್ ಕಾಂಪೌಂಡ್. ಆರ್ಗ್ಯಾನಿಕ್ ಕಾಂಪೌಂಡ್ನ ಫಂಕ್ಷನ್ ಗ್ರೂಪ್ ಹೇಳೋರು ಯಾರು? ಸಫಿಕ್ಸ್ ಹೇಳ್ತಾನೆ. ಸೊ ಹಾಗಾಗಿ ಆ ಕಾಂಪೌಂಡ್ ನೋಡಿದ ತಕ್ಷಣ ಸಫಿಕ್ಸ್ ಏನಪ್ಪ ನಮಗೆ ಅಂದರೆ ವಿಚ್ ಇಂಡಿಕೇಟ್ಸ್ ದ ಫಂಕ್ಷನ್ ಗ್ರೂಪ್ ಇನ್ ದ ಮಾಲಿಕ್ಯೂಲ್ ಅಂತ ಕೂಡ ಕರಿತಾ ಹೋಗ್ತೀವಿ. ಅದನ್ನು ಆಫ್ಟರ್ ರೂಟ್ ವರ್ಡ್ ಅಂತ ಕೂಡ ಹೇಳ್ತೀವಿ. ಸೊ ನೆಕ್ಸ್ಟ್ ಟೈಮ್ ಸ್ಟಾರ್ಟ್ ಸಫಿಕ್ಸ್. ಇಲ್ಲಿ ನೋಡಿ ಸಫಿಕ್ಸ್ ಅಂತ ಬರುತ್ತೆ. ಈ ಸಫಿಕ್ಸ್ ಏನಪ್ಪ ಅಂದರೆ ವಿಚ್ ಇಂಡಿಕೇಟ್ಸ್ ದ ಫಂಕ್ಷನ್ ಗ್ರೂಪ್. ಸಫಿಕ್ಸ್ ವಿಚ್ ಇಂಡಿಕೇಟ್ಸ್ ದ ಫಂಕ್ಷನಲ್ ಗ್ರೂಪ್ಸ್. ವಿಚ್ ಇಂಡಿಕೇಟ್ಸ್ ದ ಫಂಕ್ಷನಲ್ ಗ್ರೂಪ್. ಕ್ಲಿಯರ್? ಸಫಿಕ್ಸ್ ಕೆಲಸ ಏನಪ್ಪ ಅಂದರೆ ಸಫಿಕ್ಸ್ ವಿಚ್ ಇಂಡಿಕೇಟ್ಸ್ ದ ಫಂಕ್ಷನ್ ಗ್ರೂಪ್ ಇನ್ ದ ಮಾಲಿಕ್ಯೂಲ್ ಅಂತ ಕರಿತೀವಿ. ಅದಕ್ಕೊಂದು ಲಿಸ್ಟ್ ಕೂಡ ಕೊಟ್ಬಿಟ್ಟಿದ್ದಾರೆ ಅವರು. ಸೊ ಕ್ಲಾಸ್ ಆಫ್ ಕಾಂಪೌಂಡ್ ಯಾವುದು, ಫಂಕ್ಷನ್ ಗ್ರೂಪ್ ಏನು, ಸಫಿಕ್ಸ್ ಏನು ಬರುತ್ತೆ ಅಂತ ಒಂದು ಲಿಸ್ಟ್ ನೋಡ್ಕೊಳ್ಳಿ. ಇದನ್ನು ನೀವು ಚೆನ್ನಾಗಿ ಓದ್ಕೊಳ್ಳಿ, ನೆನಪಲ್ಲಿ ಇಟ್ಕೊಳ್ಳಿ, ಮರಿಬೇಡಿ. ಫಸ್ಟ್ ಒನ್ ಈಸ್ ಕ್ಲಾಸ್ ಆಫ್, ಇಲ್ಲಿ ಬರ್ತೀನಿ ಅಂದರೆ ಕ್ಲಾಸ್ ಆಫ್ ಕಾಂಪೌಂಡ್. ಫಸ್ಟ್ ಒನ್ ಈಸ್ ಕ್ಲಾಸ್ ಆಫ್ ಕಾಂಪೌಂಡು. ಇದಿದೆ ಕ್ಲಾಸ್ ಆಫ್ ಕಾಂಪೌಂಡು ಇದು. ಸೊ ಈ ಕ್ಲಾಸ್ ಆಫ್ ಕಾಂಪೌಂಡಲ್ಲಿ ಯಾವ್ದು ಬರುತ್ತೆ ನೆಕ್ಸ್ಟ್ ಬರುವಾಗ ಫಂಕ್ಷನಲ್ ಗ್ರೂಪ್. ಕ್ಲಾಸ್ ಆಫ್ ಕಾಂಪೌಂಡು ದ ನೆಕ್ಸ್ಟ್ ಈಸ್ ಫಂಕ್ಷನಲ್ ಗ್ರೂಪ್. ಕ್ಲಾಸ್ ಆಫ್ ಕಾಂಪೌಂಡ್ ಫಂಕ್ಷನಲ್ ಗ್ರೂಪ್. ಫಂಕ್ಷನಲ್ ಗ್ರೂಪ್ ಆ್ಯಂಡ್ ಫಂಕ್ಷನಲ್ ಗ್ರೂಪು. ಇನ್ನೊಂದು ಸಫಿಕ್ಸ್. ಸಫಿಕ್ಸ್ ಕ್ಲಾಸ್ ಆಫ್ ಕಾಂಪೌಂಡ್ ಫಂಕ್ಷನಲ್ ಗ್ರೂಪ್ ಅಂತಂದ್ರೆ ಅದು ಸಫಿಕ್ಸ್. ಈಗ ಫಸ್ಟ್ ಆಲ್ಕೇನ್ ತಗೊಂಡು ಕ್ಲಾಸ್ ಆಫ್ ಕಾಂಪೌಂಡ್ ಇದಪ್ಪ ಆಲ್ಕೇನ್. ಸೊ ಆಲ್ಕೇನ್ ಫಂಕ್ಷನ್ ಗ್ರೂಪ್ ಏನು? ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್. ಈ ರೀತಿ ಬರೀಬೋದು. ಕಾರ್ಬನ್ ಕಾರ್ಬನ್ ಸಿಂಗಲ್ ಅಂಡರ್ಸ್ಟುಡ್. ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್. ಸಫಿಕ್ಸ್ ಏನು ಬರುತ್ತೆ? ANE. ಅದೇ ರೀತಿ ಆಲ್ಕೀನ್ ನೋಡಿ, ಟ್ಯಾಬ್ಲೆಟ್ ಕಾಲಮ್ ಬೇಕೇ ಬೇಕು. ಸೊ ಈ ಟ್ಯಾಬ್ಲೆಟ್ ಕಾಲಮ್ ರೆಫರೆನ್ಸ್ ಆಗಿ ಇಟ್ಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ ನಿಮಗೆ. ಸೊ ನೇಮ್ ಮಾಡುವಾಗ ಟ್ಯಾಬ್ಲೆಟ್ ಕಾಲಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಟ್ಯಾಬ್ಲೆಟ್ ಕಾಲಮಲ್ಲಿ ಕ್ಲಾಸ್ ಆಫ್ ಕಾಂಪೌಂಡ್ ಯಾವುದು, ಅದರ ಫಂಕ್ಷನ್ ಗ್ರೂಪ್ ಯಾವುದು, ಏನು ಸಫಿಕ್ಸ್ ಬರೀಬೇಕು. ಸೊ ಫಂಕ್ಷನ್ ಗ್ರೂಪ್ ಸಿಂಗಲ್ ಬಾಂಡ್ ಇದ್ದರೆ ANE ಅಂತ ಬರೀಬೇಕು. ಕ್ಲಿಯರ್? ಅದು ಭಾಳ ಇಂಪಾರ್ಟೆಂಟ್. ಫಂಕ್ಷನ್ ಗ್ರೂಪಲ್ಲಿ ಸಿಂಗಲ್ ಬಾಂಡ್ ಬಂತು ಅಂದರೆ ಸಫಿಕ್ಸಲ್ಲಿ ANE ಅಂತ ಬರೀಬೇಕಾಗತ್ತೆ. ಫಂಕ್ಷನ್ ಗ್ರೂಪ್ ಡಬಲ್ ಬಾಂಡ್ ಸಫಿಕ್ಸಲ್ಲಿ ANE ಅಂತ ಬರೀಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಕ್ಲಾಸ್ ಆಫ್ ಕಾಂಪೌಂಡ್ ಯಾವುದು, ಅದರ ಫಂಕ್ಷನ್ ಗ್ರೂಪ್ ಯಾವುದು, ಮತ್ತು ಸಫಿಕ್ಸ್ ಏನು ಬರೀಬೇಕು, ಅದು ಭಾಳ ಇಂಪಾರ್ಟೆಂಟ್. ಈ ಪೂರಾ ಟ್ಯಾಬ್ಲೆಟ್ ಕಾಲಮ್ನ ಬಹೆಟ್ ಮಾಡಬೇಕು. ಅದನ್ನು ನೀವು ಕಲ್ತ್ಕೊಂಡ್ರೆ ಮಾತ್ರ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ IUPAC ನೇಮ್ಸ್ ನೇಮ್ ಮಾಡ್ತಾ ಹೋಗಬೇಕು. ಎಕ್ಸಾಮ್ ಕಂಪಲ್ಸರಿ 4 ಮಾರ್ಕ್ಸ್ ಕೇಳಕ್ಕೆ ಹೇಳ್ತಾರೆ ನಿಮಗೆ. ಸೊ ಒಂದೆರಡು ಸ್ಟ್ರಕ್ಚರ್ನ ಕೊಟ್ಬಿಟ್ಟು ಮಾಲಿಕ್ಯೂಲ್ಸನ್ನು ಕೊಟ್ಟು ನೇಮ್ ದ IUPAC, ಅದು ನೇಮ್ ದ IUPAC ಕಾಂಪೌಂಡ್ಸ್ ಕೂಡ ಹೇಳ್ತಾರೆ ಜನರಿಗೆ. ಈ ಕಾಂಪೌಂಡ್ಸಲ್ಲಿ IUPAC ನೇಮ್ಸನ್ನು ಹೇಳಿ ಅಂತ ಹೇಳ್ತಾರೆ. ಸೊ ನೇಮ್ ದ IUPAC ನೇಮ್ಸ್ ಫಾರ್ ದ ಫಾಲೋಯಿಂಗ್ ಕಾಂಪೌಂಡ್ಸ್ ಕೂಡ ಕೇಳ್ತಾ ಹೋಗ್ತಾರೆ ಜನರಲ್ಲಿ. ಸೊ ಹಾಗಾಗಿ ಈ ಒಂದು ಕೊಟ್ಟಿರೋ ಕಾಂಪೌಂಡ್ಸ್ ಅದು ಇನ್ನು ಜನರಿಗೆ IUPAC ನೇಮ್ಸನ್ನು ಕೊಟ್ಟು ಸ್ಟ್ರಕ್ಚರ್ ಬರೆಯೋಕ್ಕೆ ಕೇಳ್ತಾರೆ. IUPAC ನೇಮ್ಸನ್ನು ಕೊಟ್ಬಿಡ್ತಾರೆ, ಸ್ಟ್ರಕ್ಚರ್ ಬರೀ ಅಂತ ಕೇಳ್ತಾರೆ. 2,2 ಡೈಮೀಥೈಲ್ ಪೆಂಟೇನ್ ಬರೀ ಅಂತ ಕೇಳ್ತಾರೆ ಜನರಲ್ಲಿ. ಅಥವಾ 1,3 1,3 ಮೀಥೈಲ್ ಪೆಂಟೇನ್ ಈ ರೀತಿ ಕೇಳಬೇಕು. ಅಥವಾ 2 ಮೀಥೈಲ್ ಪೆಂಟೇನ್, 2 ಬ್ಯೂಟೈಲ್ ಪೆಂಟೇನ್, 2 ಕ್ಲೋರೋಪ್ರೋಪೇನ್ ಬರೀರಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ಹೆಸರನ್ನ ಕೊಟ್ಟು ಸ್ಟ್ರಕ್ಚರ್ ಕೂಡ ಕೇಳ್ಬೋದು. ಸ್ಟ್ರಕ್ಚರ್ಸ್ ಅದು ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ಬಿಟ್ಟು IUPAC ನೇಮ್ಸನ್ನು ಕೇಳ್ಬೋದು. ಕಂಪಲ್ಸರಿ ಎಕ್ಸಾಮಲ್ಲಿ ನಿಮ್ಗೆ ಕೇಳ್ತಾರೆ. ಸೊ ಅದಕ್ಕೆ ಇದನ್ನು ಕರೆಕ್ಟಾಗಿ ಕಲ್ತ್ಕೊಂಡ್ಬಿಟ್ರೆ ನೀವು ಮುಂದಿನ ವರ್ಷಕ್ಕೂ ಕ್ಯಾರಿ ಆಗುತ್ತೆ. ಸೊ ಇವಾಗ ಏನು IUPAC ನೇಮ್ಸನ್ನು ನೀವು ಕಲ್ತ್ಕೊಂಡಿರ್ತೀರೋ ಇದು ಮತ್ತು ಸೆಕೆಂಡ್ PUC ಕೂಡ ನಾವು ಪಾಠ ಮಾಡೋ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಅವರ ರೂಲ್ಸ್ಗಳು ಹೇಳಲ್ಲ, ಆಯಾ ಕಾಂಪೌಂಡ್ಸ್ಗಳು ಆ ರೀತಿ ಹೇಳ್ತಾರೆ. ಆಲ್ಕೋಹಾಲ್ ಅಂತ ತೊಗೊಳ್ತೀವಿ, ಅಲ್ಲಿ ಏನು ಬರುತ್ತೆ ಸಫಿಕ್ಸು OL ಅಂತ ಬರುತ್ತೆ, ಹೇಳ್ಕೊಡ್ತೀವಿ. ಆ ರೀತಿ ಆಲ್ಕೇನ್ ಅಂತ ತೊಗೊಳ್ತೀವಿ, ANE ಅಂತ ಬರುತ್ತೆ. ಸೊ ಅಷ್ಟು ಮಾತ್ರ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ PUCಲಿ ಮಾತ್ರ ಡೀಟೇಲಾಗಿ ಕಲಿಸ್ತೀವಿ. ನಿಮಗೆ 4 ರೂಲ್ಸ್ ಬರುತ್ತೆ. ಆ 4 ರೂಲ್ಸನ್ನು ಕೂಡ ಬರ್ಕೊಂಡು ಎಕ್ಸಾಂಪಲ್ ತೊಗೊಂಡು ಡಿಸ್ಕಸ್ ಮಾಡಿ ಜನರಲ್ ಕ್ಲಿಯರ್ ಮಾಡ್ತಾವ. ದಟ್ಸ್ ಆಲ್. ಓಕೆ, ಇಲ್ಲಿ ನೋಡಿ ಈಗ ಆಲ್ಕೇನ್ಸ್ ಅಂತ ನಾವು ಹೇಳ್ತೀವಿ. ಸೊ ಆಲ್ಕೀನ್ ಅಂತ ಬರುತ್ತೆ. ಸೊ ಡಬಲ್ ಬಾಂಡ್, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಬರುತ್ತೆ. ಸೊ ಹಾಗೆ ಸಫಿಕ್ಸ್ ಏನು ಬರುತ್ತೆ ಇಲ್ಲಿ ENE ಅಂತ ಬರುತ್ತೆ ಆಲ್ಕೀನ್. ಅದೇ ರೀತಿ ಆಲ್ಕೈನ್ ಅಂತ ಬರುತ್ತೆ,
ನೆಕ್ಸ್ಟ್ ಆಲ್ಕೈನ್, ಆಲ್ಕೈನ್ ಟ್ರಿಪಲ್ ಬಾಂಡ್ ಬರುತ್ತೆ, ONE ಒರಿಜಿನಲ್. ಓಕೆ, ಕ್ಲಿಯರ್. ಆಲ್ಕೈನ್. ನೆಕ್ಸ್ಟ್ ಆಲ್ಕೋಹಾಲ್. ನೆಕ್ಸ್ಟ್ ಕ್ಲಾಸ್ ಬಂದ್ಬಿಟ್ಟು ಆಲ್ಕೋಹಾಲ್. ನೋಡಿ, ಆಲ್ಕೋಹಾಲ್ ಅಂತ ಬರುತ್ತೆ. ಆಲ್ಕೋಹಾಲ್ ಫಂಕ್ಷನ್ ಗ್ರೂಪ್ ಇಸ್ OH. ಇಲ್ಲಿ ಸಫಿಕ್ಸ್ ಬರುವಾಗ OL ಅಂತ ಬರುತ್ತೆ. OL ನೆನ್ಪಿಟ್ಕೊಳ್ಳಿ, ಸಫಿಕ್ಸ್ ಇಸ್ OL, ಆಲ್ಕೋಹಾಲ್. ನೆಕ್ಸ್ಟ್ ಆಲ್ಡಿಹೈಡ್. ನೆಕ್ಸ್ಟ್ ಆಲ್ಡಿಹೈಡ್. ಆಲ್ಡಿಹೈಡ್ ಅಲ್ಲಿ ಫಂಕ್ಷನ್ ಗ್ರೂಪ್ CHO ಅಂತ ಬರುತ್ತೆ. ಇಲ್ಲಿ AL ಅಂತ ಬರುತ್ತೆ. ಆಲ್ಕೋಹಾಲ್, ಆಲ್ಡಿಹೈಡ್. ಕ್ಲಿಯರ್. ನೆಕ್ಸ್ಟ್ ಕೀಟೋನ್ಸ್ ಅಂತ ಬರುತ್ತೆ. ಕೀಟೋನ್ಸ್. ಸೊ ಕೀಟೋನ್ಸ್ ಫಂಕ್ಷನ್ ಗ್ರೂಪ್ CO, ಈ ರೀತಿ ಕೂಡ ಬರೀಬಹುದು. T ಡಬಲ್ ಬಾಂಡ್ ಅಂತ ಕೂಡ ಬರೀಬಹುದು. CO ಅಂತ ಬರುತ್ತೆ. ನೋಡಿ, ಕೀಟೋನ್ಸ್ ಅಲ್ಲಿ ಫಂಕ್ಷನ್ ಗ್ರೂಪ್ CO ಅಂತ ಬಂತು ಅಂತ ಹೇಳಿದ್ರೆ, ಸೊ ಇಲ್ಲಿ ON ಅಂತ ಕೂಡ ಬರುತ್ತೆ. ನೋಡಿ, ಸಫಿಕ್ಸ್ ಇಸ್ ಕಾಲ್ಡ್ as ON. ನಿಮ್ಗೆ ಕಟ್ ಮಾಡ್ಕೋಬೇಕು. ಸೊ ಆಲ್ಕೋಹಾಲ್ ಇಸ್ OL. ಬರೆಯುವಾಗ OL ಭಾಳ ಇಂಪಾರ್ಟೆಂಟು. ಮೆಥನಾಲ್ ಅಂತ ಬರೆಯುವಾಗ ಲಾಸ್ಟಿಗೆ ಸಫಿಕ್ಸ್ OL ಅಂತ ಬರಬೇಕು. ಬೈ ಮಿಸ್ಟೇಕಾಗಿ AL ಅಂತ ಬಂದರೆ ಆಲ್ಡಿಹೈಡ್ ಆಗ್ಬಿಡುತ್ತೆ. ಸೊ ಈಗ ಕನ್ಫ್ಯೂಸ್ ಮಾಡ್ಕೋಬೇಡಿ. OH ಅಂತ ಬರೆಯುವಾಗ ಎರಡು ಕಡೆ ಆಲ್ ಅಂತ ಬರುತ್ತೆ. OL ಅಂತ ಬಂದರೆ ಅದು ಆಲ್ಕೋಹಾಲ್ನ ಫಂಕ್ಷನ್ ಗ್ರೂಪ್ ಆಗಿರುತ್ತೆ. AL ಅಂತ ಬಂದರೆ ಅದು ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಆಗಿದೆ. ಇನ್ನು ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. OL ಅಂತ ಹೇಳಿದ್ರೆ ಅದು ಆಲ್ಕೋಹಾಲು. ಸೊ ಇಲ್ಲಿ AL ಅಂತ ಬಂತು ಅನ್ನೋದು ಆಲ್ಡಿಹೈಡ್ ಅಂತ ಕೂಡ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಕೀಟೋನ್ಸಿಗೆ ON ಅಂತ ಬರುತ್ತೆ. ನೆಕ್ಸ್ಟ್ ಕಾರ್ಬಾಕ್ಸಿಲಿಕ್ ಆಸಿಡ್. ನೆಕ್ಸ್ಟ್ ಕಾರ್ಬಾಕ್ಸಿಲಿಕ್ ಆಸಿಡ್. ನೋಡಿ, ಕಾರ್ಬಾಕ್ಸಿಲಿಕ್ ಆಸಿಡ್ನ ಫಂಕ್ಷನ್ ಬಂದ್ಬಿಟ್ಟು COOH ಅಂತ ಬರುತ್ತೆ. COH OIC ಆಸಿಡ್ ಅಂತ ಕೂಡ ಕರಿತೀವಿ. OIC, ಬೆಂಜನಾಯಿಕ್ ಆಸಿಡ್, ಮೆಥನಾಯಿಕ್ ಆಸಿಡ್, ಎಥನಾಯಿಕ್ ಆಸಿಡ್ ಕಾಲ್ಡ್ as the OIC ಅಂತ ಕರಿತೀವಿ. ಕ್ಲಿಯರ್. ಎಸ್ಟರ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಎಸ್ಟರ್ಸ್ ಅಂತ ಬರುತ್ತೆ. ಎಸ್ಟರ್ಸ್ COO ಕಾಲ್ಡ್ as ಎಸ್ಟರ್ ಅಂತ ಕರಿತೀವಿ. ಇದನ್ನು OAT ಅಂತ ಕರಿತೀವಿ. ದಟ್ ವಿ ಕ್ಯಾನ್ ಕಾಲ್ ಇಟ್ as the OAT. ಎಸ್ಟರ್ಸ್, ಬೆಂಜೋಯೇಟ್, methyl acetate. ಸೊ ಮಿಥೈಲ್ ಬೆಂಜೋಯೇಟ್, ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ OAT. OAT ಅನ್ನೋ ಸಫಿಕ್ಸ್ ಬಂತು ಅಂದರೆ ಅದನ್ನು ಎಸ್ಟರ್ ಅಂತ ಕೂಡ ಕರಿತಾ ಹೋಗ್ತೀವಿ ಜನರಲ್ ಆಗಿ ಹೇಳುವಾಗ. ಓಕೆ, ಸೊ ಅದೇ ರೀತಿ ಇಲ್ಲಿ ಹೇಳುವಾಗ ನೆಕ್ಸ್ಟ್ ಕಾಂಪೌಂಡ್ಸಲ್ಲಿ ಸಯನೈಡ್, CN ಅಂತ ಬರುತ್ತೆ. ನೆಕ್ಸ್ಟ್ ಬರುವಾಗ ಸಯನೈಡು, ನೆಕ್ಸ್ಟ್ ಸಯನೈಡ್ ಅಂತ ಬರುತ್ತೆ. ಸಯನೈಡಿಗೆ CN ಅಂತ ಬರುತ್ತೆ. ಇದರ ಫಂಕ್ಷನ್ ಬಂದ್ಬಿಟ್ಟು ಇಲ್ಲಿ ಅದು ಸಫಿಕ್ಸ್ ನೈಟ್ರೈಲ್ ಅಂತ ಯೂಸ್ ಮಾಡ್ತೀವಿ ನಾವು. ನೈಟ್ರೈಲ್, ಮೀಥೇನ್ ನೈಟ್ರೈಲ್, ಆಲ್ಕೇನ್ ನೈಟ್ರೈಲ್ ಅಂತ ಹೇಳ್ತೀವಿ. ಮೀಥೇನ್ ನೈಟ್ರಲ್, ಈಥೇನ್ ನೈಟ್ರಲ್ ಅಂತ ಕೂಡ ಯೂಸ್ ಮಾಡ್ಬೋದು. ಅಮೈನ್ಸೇ ಬರುತ್ತೆ ಇಲ್ಲಿ. ಅಮೈನ್ಸ್ ಅಂತ ನೆಕ್ಸ್ಟ್ ಬೇಕಾದ್ರೆ ನೆಕ್ಸ್ಟ್ ಕ್ಯಾಟಗರಿ ಇಸ್ ಕಾಲ್ಡ್ as ಅಮೈನ್ಸ್ ಅಂತ ಬರುತ್ತೆ. ಇಸ್ ಕಾಲ್ಡ್ as ಅಮೈನ್ಸ್. ಇಲ್ಲಿ NH2 ಅಂತ ಬರುತ್ತೆ ಅಮೈನ್ಸ್ಗೆ. ಸೇಮ್, ಏನು ಚೇಂಜ್ ಆಗಲ್ಲ. ಅಮೈನ್ಸ್ NH2 ಫಂಕ್ಷನ್ ಗ್ರೂಪ್. ಇಲ್ಲೂ ಕೂಡ ಅಮೈನ್ ಅಂತಲೇ ಕರಿತೀವಿ. ಅಮೈನ್ ಅಥವಾ ಅಮಿನೋ ಅಂತ ಕೂಡ ಹೇಳ್ಬೋದು. ಸೊ ಇಲ್ಲಿ ಹೇಳುವಾಗ ಮೆಥಮೈನ್, ಎಥಮೈನ್, ಈ ರೀತಿ ಅಮೈನೇ ಬರುತ್ತೆ ಅಂತ ಸಮಸ್ಯೆ ಏನಿಲ್ಲ. ಅದೇ ರೀತಿ ಅಮೈಡ್ ಅಂತ ಬರುತ್ತೆ. ಅಮೈಡಿಗೆ ಕೂಡ ಅಸಿಡಮೈಡ್, ಬೆಂಜಮೈಡ್ ಈ ರೀತಿ ಹೇಳ್ತೀವಿ. ಇರಬೇಕಾದ್ರೆ CONH2 ಅಮೈಡ್ ಅಂತ ಹೇಳ್ತೀವಿ. CONH2 ಇದು ಕೂಡ ಅಮೈಡ್. ಸೊ ಇನ್ನು ಕೆಲವೊಂದು ಹ್ಯಾಲೋಜನ್ಸ್ ನೋಡ್ಬಿಟ್ಟು ಇಲ್ಲಿ ಅದನ್ನು ಕ್ಲಿಯರ್ ಮಾಡ್ಬಿಡ್ತೀನಿ ನಿಮಗೆ. ಹ್ಯಾಲೋಜನ್ಸ್ ಅಂತ ಬರುತ್ತೆ. ನೋಡಿ, ಅದು ನೀವು ಹ್ಯಾಲೋಜನ್ಸ್ ಅಂತ ಹೇಳಿದಾಗ ನೋಡಿ, ಅಬ್ಸರ್ವ್ ಮಾಡಿ. ಹ್ಯಾಲೋಜನ್ಸಲ್ಲಿ Cl ಅಂತ ಬರುತ್ತೆ, Br ಅಂತ ಬರುತ್ತೆ, I ಅಂತ ಬರುತ್ತೆ. ಅಪ್ಪತ್ತಲ್ಲ ಹ್ಯಾಲೋಜನ್ಸ್ ಆರ್ ಕ್ಲೋರಿನ್, ಫ್ಲೋರಿನ್, ಬ್ರೋಮಿನ್ ಅಂತ ತಾನೆ. ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್. ನೋಡಿ, ಹ್ಯಾಲೋಜನ್ಸ್ ಇದು Cl ಅಂತ ಬರುತ್ತೆ. ಕ್ಲೋರೋ ಅಂತ ಬರೀತೀವಿ. ಕ್ಲೋರೋಮೀಥೇನ್, ಕ್ಲೋರೋಬೆಂಟೇನ್, ಕ್ಲೋರೋಈಥೇನ್, ಕ್ಲೋರೋ. Br ಇರೋದ್ರಿಂದ ಬ್ರೋಮೋ ಅಂತ ಬರೀತೀವಿ. I ಇರೋದನ್ನ ಅಯೋಡೋ ಅಂತ. ಸೊ ಇಷ್ಟೆಲ್ಲ ಕ್ಲಾಸ್ಗಳು ನೆನಪಲ್ಲಿ ಇಟ್ಕೊಂಡು ತಲೆಗೆ ಫಿಕ್ಸ್ ಆಗ್ಬಿಡುತ್ತೆ ನಿಮಗೆ. ಯಾವ ಫಂಕ್ಷನ್ ಗ್ರೂಪ್? ಆಲ್ಕೋಹಾಲ್ ಫಂಕ್ಷನ್ ಗ್ರೂಪ್ OH, ಸಫಿಕ್ಸ್ ಏನು OL. ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ CHO, ಸಫಿಕ್ಸ್ ಏನು AL. ಈ ರೀತಿ ಈ ಟ್ಯಾಬ್ಲರ್ ಕಾಲಮ್ನ ನೀವು ಬಹೆಟ್ ಮಾಡಬೇಕು. ಈ ಟ್ಯಾಬ್ಲರ್ ಕಾಲಮ್ನ ನೀವು ಕರೆಕ್ಟಾಗಿ ನೀವು ಬಹೆಟ್ ಮಾಡಿದ್ರೆ ಸೊ ಖಂಡಿತವಾಗಿ ನಿಮ್ಗೆ ಐಡಿಯಾಸ್ ಬರ್ತಾ ಹೋಗುತ್ತೆ. ಸೊ ಐಡಿಯಾಸ್ ಬಂದರೆ ಆಲ್ಮೋಸ್ಟು ನೀವು UPSC ನೇಮ್ಸ್ಗಳನ್ನ ನೀಟಾಗಿ ನೀವು ಕ್ಲಾರಿಫೈ ಮಾಡ್ಬೋದು, ನೀಟಾಗಿ ಬರ್ದಾಕ್ಬೋದು. ಏನು ಕಷ್ಟ ಅನ್ಸಲ್ಲ. ಸೊ ನೀವೇನಾದರೂ UPSC ನೇಮ್ಸ್ಗಳಲ್ಲಿ ನೋಡುವಾಗ ಅದನ್ನು ಕ್ಲಿಯರ್ ಕಟ್ಟಾಗಿ ಅಬ್ಸರ್ವ್ ಮಾಡಿಲ್ಲ ಅಂತ ಹೇಳಿದ್ರೆ ಸೊ ಅಲ್ಲೂ ಸ್ವಲ್ಪ ಕಾಂಪ್ಲಿಕೇಟ್ ಕ್ರಿಯೇಟ್ ಆಗುತ್ತೆ. ಈ ನೇಮ್ಸ್ಗಳು ಆಲ್ಕೇನ್ಸು, ಆಲ್ಕೋಲ್ಸು ನಾನು ತೊಗೊಳುವಾಗ ಒಂದು ಕ್ಲಿಯರ್ ಕಟ್ ನೋಡ್ಕೊಂಡು ಟ್ಯಾಬ್ಲೆಟ್ ಕಾಲ್ ಮಾಡ್ಕೊಂಡು ಕ್ಲಿಯರ್ ರಿಕಾಲ್ ಮಾಡ್ಕೊಳ್ಳಿ. ಆಲ್ಕೇನ್ ಅಂತ ಬಂದರೆ ಅದು ಫಂಕ್ಷನ್ ಕಾರ್ಬನ್ ಸಿಂಗಲ್ ಬಾಂಡ್ ಆಗಿರುತ್ತೆ, ಅದು ANE ಅಂತ ಬರುತ್ತೆ. ಅದೇ ರೀತಿ ನೋಡಿ, ಆಲ್ಕೀನ್ ಅಂತ ಬಂದಾಗ ಕಾರ್ಬನ್ ಡಬಲ್ ಬಾಂಡ್ ಬರುತ್ತೆ, ENE ಅಂತ ಕರಿತೀವಿ. ಸೊ ಆಲ್ಕೈನ್ ಅಂತ ಬಂದಾಗ ಕಾರ್ಬನ್ ಟ್ರಿಪಲ್ ಬಾಂಡ್ ಬರುತ್ತೆ, ONE. ಇದು ಫಂಕ್ಷನ್ ಗ್ರೂಪ್, ಇದು ಸಫಿಕ್ಸ್. ನೋಡಿ, ಆಲ್ಕೋಹಾಲ್ ಅಂತ ಬರುತ್ತೆ. ಆಲ್ಕೋಹಾಲಿಗೆ ಫಂಕ್ಷನ್ ಗ್ರೂಪ್ OH, ಅದು OL ಅಂತ ಬರುತ್ತೆ. ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ CHO, AL ಅಂತ ಬರುತ್ತೆ.
ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳಿ. ಬರೆಯುವಾಗ ಆದಷ್ಟು ಬಿಡಿಸಿ ಬರೀರಿ AL ಅಂತ. ನೀವೇನಾದ್ರು ಫಾರ್ ಎಕ್ಸಾಂಪಲ್ ಹೆಸರು ಬರೆಯುವಾಗ ಮೆಥನಾಲ್ ಅಂತ ಬರೀತೀವಿ ನೋಡ್ಕೊಳ್ಳಿ, ಮೆಥನಾಲ್. ಸೊ ಈ ರೀತಿ ಮೆಥನಾಲ್ ಇಸ್ ಎ ಆಲ್ಕೋಹಾಲ್ ನೋಡಿ, ಬರೆಯುವಾಗ ಆಲ್ಕೋಹಾಲ್ ಬರೀಬೇಕಾಗಿರುತ್ತೆ. ಸೊ ನೀವು ಬರೆಯೋ ಬೈ ಮಿಸ್ಟೇಕ್, ಫ್ಲೋಯಿಂಗ್ ಮಿಸ್ಟೇಕಲ್ಲಿ, ಬರೆಯೋ ಫಾಸ್ಟಲ್ಲಿ ಅಥವಾ ಅವಸರದಲ್ಲಿ ಈ ರೀತಿ ಮೆಥನಾಲ್ ಅಂತ ಬರ್ಬಿಡ್ತೀರಿ AL ಅಂತ. ದಿಸ್ AL ಬರೆಯುವಾಗ ಆಲ್ ಅಂತಲೇ ಬರೀತೀರ, ಇದು ಸೇರ್ಕೊಂಡ್ಬಿಡುತ್ತೆ ಎಕ್ಸಾಂಪಲ್. ಸೊ ನೋಡಿ, ಬರೆಯುವಾಗ ಈ ರೀತಿ ಸೇರಿಕೊಂಡ್ರೆ ಇದು ಆಲ್ರೆಡಿ ಮೀನಿಂಗ್ನ ಕೊಡುತ್ತೆ. ನೆನ್ಪಿಟ್ಕೊಳ್ಳಿ, ಇದೊಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಬಿಡಿ. ಆಲ್ಕೋಹಾಲ್ಸು ಮತ್ತು ಆಲ್ಡೆಡ್ ಸ್ಟಡಿ ಮಾಡುವಾಗ ಸಫಿಕ್ಸು OL, O ಫಾರ್ ಆರೆಂಜ್, ಆ ರೀತಿ A ಫಾರ್ ಆ್ಯಪಲ್ ನೆನ್ಪಿಟ್ಕೋಬೇಕು. OL ಅಂತ ಬಂದರೆ ಆರೆಂಜ್, OL ಬಂದರೆ ಆಲ್ಕೋಹಾಲ್, A ಫಾರ್ ಆ್ಯಪಲ್, AL ಬಂದರೆ ಆಲ್ಡೆಡ್ಸ್. ಇವೆರಡು ಬರೆಯುವಾಗ ಆದಷ್ಟು ಬಿಡಿಸೇ ಬರೀರಿ, ತಪ್ಪೇನಿಲ್ಲ. ಮೆಥನಾಲ್ ಹಿಂಗೆ ಬರೀಬೇಕು, ಈ ರೀತಿ ಮೇಲಿಂದ ಕೊಟ್ಟರೆ OL ಆಗ್ಬಿಡುತ್ತೆ, ಈ ರೀತಿ ಕೊಟ್ಟರೆ AL ಆಗ್ಬಿಡುತ್ತೆ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ತಾವು ಕೂಡಿಸೇ ಬರೆಯೋ ಹಿಂಗೆ ಅಭ್ಯಂತರ ಏನಿಲ್ಲ. ತಾವು ಕರ್ಸಿಲೇಟ್ರ್ ಬರೆಯೋಂಥ ಜನಗಳಿದ್ದೀರಾ, ಸ್ಟ್ಯಾಂಡರ್ಡ್ ಕಾನ್ವೆಂಟಾಗಿ ಓದಿರ್ತಿರಲ್ಲಪ್ಪ. ತಾವು ಯಾವುದೇ ಸ್ಕೂಲಲ್ಲಿ ಓದಿರಲ್ಲ ಜನರಲ್ಲಾಗಿ, ಸರ್ಕಾರಿ ಇದರಲ್ಲಿ ಕಾನ್ವೆಂಟಾಗಿ ಓದಿಸೋ ನಾವು ಕರ್ಸಿಲೇಟ್ರನ್ನ ಸೇರಿಸಿ ನಾವು ಬರಿತೀವಿ ಅಂದರೆ ನಮ್ದೇನು ಅಭ್ಯಾಸ. ಸೊ ಕರ್ಸಿಲೇಟ್ರೇ ಬರೀರಿ ತಾವು. ಕರ್ಸಿಲೇಟ್ರ್ ಬರೆಯುವಾಗ ಈ ರೀತಿ ಹಾಕೊಂಡ್ರೆ ತಪ್ಪಿಲ್ಲ. ದಿಸ್ ಇಸ್ ಕಾಲ್ಡ್ ಆಸ್ OL, ಆಲ್ಕೋಹಾಲ್. ಈ ರೀತಿ ಹಾಕ್ಬಿಟ್ಟು ಆಲ್ಕೋಹಾಲ್ ತಪ್ಪಾಗ್ಬೋದು ಆಲ್ಡೆಡ್. ಹಾಗಾಗಿ ಬರೆಯುವಾಗ ಏಗೂ ಮತ್ತು ಓಗೂ ಡಿಫ್ರೆನ್ಸ್ ಇದೆ, ಅದೊಂದು ಪಾಯಿಂಟ್ ಅಂತ ಅಬ್ಸರ್ವ್ ಮಾಡಿ. ಕ್ಲಿಯರ್? ಸೊ ಇಷ್ಟು ಜೊತೆಗೆ ನೋಡಿ, ಕೀಟೋನ್ಸಿಗೆ CO ಅಂತ ಬರುತ್ತೆ, ON ಅಂತ ಬರುತ್ತೆ, ಅದನ್ನು ಪ್ರೊಪೆನಾನ್ ಅಂತ ಕೂಡ ನಾವು ಮಾಡ್ಕೋಬೋದು. ಅದೇ ರೀತಿ ಇಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ಗೆ ಫಂಕ್ಷನ್ ಗ್ರೂಪ್ ಏನು ಬರುತ್ತೆ, ಇಲ್ಲಿ COOH ಅಂತ ಬರುತ್ತೆ, ಅದು OIC ಆಸಿಡ್ ಆಗಿರುತ್ತೆ. ಅದೇ ರೀತಿ ಎಸ್ಟರ್ಸ್ ಅಂತ ಬರುತ್ತೆ, COOH ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಸೊ ಅದೇ ರೀತಿ ಸೈನೈಡಿಗೆ CN ಅಂತ ಬರುತ್ತೆ, ನೈಟ್ರಲ್ ಅಂತ ಕೂಡ ಯೂಸ್ ಮಾಡ್ತೀವಿ. ಅಮೈನ್ NH2 ಸೇಮ್ ಅಮೈನೇ ಬರುತ್ತೆ. ಅಮೈಡ್ಗೆ CONH2 ಅಮೈಡ್ ಬರುತ್ತೆ. ಅದೇ ರೀತಿ ಹ್ಯಾಲೋಜನ್ಸ್ ಅಂತ ಬರುತ್ತೆ. ಹ್ಯಾಲೋಜನ್ಸಲ್ಲಿ ಕ್ಲೋರೋ, Cl, Br ಮತ್ತು IF ಅಂತ ಬರುತ್ತೆ. Cl ಬಂದರೆ ಕ್ಲೋರೋ ಅಂತ ಕರಿತೀವಿ, F ಅಂದರೆ ಫ್ಲೋರೋ ಅಂತ ಕರಿತೀವಿ, I ಬಂದರೆ ಅಯೋಡ್ ಅಂತ ಕರಿತೀವಿ. ದಟ್ಸ್ ಆಲ್. ಇವೆಲ್ಲದೂ ಕೂಡ ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಸಫಿಕ್ಸಸ್. ಇದಾದಮೇಲೆ ಪ್ರಿಫಿಕ್ಸ್ ಅಂತ ಒಂದು ನೋಡ್ಬಿಟ್ರೆ ಇಲ್ಲಿ ಆಲ್ಮೋಸ್ಟ್ ರೂಟ್ ವರ್ಡ್ ಅಂದರೆ ಏನು, ಸಫಿಕ್ಸ್ ಅಂದರೆ ಏನು ಮತ್ತು ಪ್ರಿಫಿಕ್ಸ್ ಮುಗಿಯುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು IUPAC ನೇಮ್ಸ್ ಫಾರ್ IUPAC ನೇಮ್ಸನ್ನು ಕಾಂಪೌಂಡ್ IUPAC ನೇಮ್ಸ್ ಫಾರ್ ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ಮಾಡೋಕ್ಕೆ ಮುಂಚೆ ಕೆಲವು ರೂಲ್ಸ್ ನೋಡ್ಕೊಳ್ಳೋಣ. IUPAC ನೇಮ್ಸ್ ಫಾರ್ ನೇಮಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಯಾವ ರೂಲ್ಸ್ ಇದ್ದಾವೆ? IUPAC ರೂಲ್ಸ್ ಫಾರ್ ನೇಮಿಂಗ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. IUPAC ಆ ರೂಲ್ಸು ಯಾವ್ಯಾವ ಇದ್ದಾವೆ, ಯಾವ ರೂಲ್ಸ್ ಬರ್ತವೆ, ಯಾವ ರೀತಿ ಹೆಸರು ಹೇಳ್ತಾ ಹೋಗ್ಬೇಕು ಅಂತ ಹೇಳಿದಾಗ ಒಂದು 4 ರೂಲ್ಸ್ ಬರ್ತವೆ. ಒಂದು ಲಾಂಗೆಸ್ಟ್ ಚೈನ್ ರೂಲ್ ಅಂತ ಬರುತ್ತೆ, ಒಂದು ಲೋಯೆಸ್ಟ್ ಸಮ್ ರೂಲ್, ಅದು ಲೋಯೆಸ್ಟ್ ನಂಬರ್ ರೂಲ್ ಅಂತ ಕೂಡ ಬರುತ್ತೆ, ಪ್ರಿಫಿಕ್ಸ್ ಅದು ಐಡೆಂಟಿಕಲ್ ಆಲ್ಫಾಬೆಟ್ಸ್ ಅಂತ ಕೂಡ ಬರ್ತಾ ಹೋಗುತ್ತೆ. 4 ರೂಲ್ಸ್ ಇದ್ದಾವೆ. ಆ 4 ರೂಲ್ಸ್ಗಳನ್ನ ಸ್ಟಡಿ ಮಾಡಿಬಿಟ್ಟು ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ಹೆಸರನ್ನ ಸ್ಟಡಿ ಮಾಡ್ತಾ ಹೋಗೋಣ. ಓಕೆ. ಸೊ ಇವತ್ತಿನ ಕ್ಲಾಸಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ಅದೊಂದು ಕಾನ್ಸೆಪ್ಟ್ನ ಮುಗಿಸ್ಬಿಟ್ಟು ಇವತ್ತಿನ ಕ್ಲಾಸಲ್ಲಿ ಮುಗಿಸ್ತಾರೆ. ಇನ್ನೊಂದು ಕಾನ್ಸೆಪ್ಟ್ ಯಾವುದಪ್ಪ ಅಂತ ಹೇಳಿದ್ರೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಪ್ರಿಫಿಕ್ಸಸ್. ನೆಕ್ಸ್ಟ್ ಕಾಂಪೌಂಡ್ ಇಸ್ ಕಾಲ್ಡ್ ಪ್ರಿಫಿಕ್ಸಸ್. ಸೊ ವಾಟ್ ಆರ್ ಪ್ರಿಫಿಕ್ಸಸ್? ನಾನು ಹೇಳಿದ್ದೀನಿ, ಬಿಫೋರ್ ರೂಟ್ ವರ್ಡ್, ರೂಟ್ ವರ್ಡ್ಗಿನ ಮುಂಚೆ ಬರೋದು ಅಂತ ಕರಿತೀವಿ, ಅದನ್ನು ಪ್ರಿಫಿಕ್ಸಸ್. ಆಫ್ಟರ್ ರೂಟ್ ವರ್ಡ್ ಅಂತ ಬಂದರೆ ಅದನ್ನು ಸಫಿಕ್ಸ್ ಅಂತ ಕರಿತೀವಿ. ಇಲ್ಲಿ ಇಟ್ ಈಸ್ ಆ್ಯಡೆಡ್ ಬಿಫೋರ್ ದ ರೂಟ್ ವರ್ಡ್, ಇಟ್ ಈಸ್ ಆ್ಯಡೆಡ್ ಬಿಫೋರ್ ದ ರೂಟ್ ವರ್ಡ್. ಒಂದೇ ನೆನಪಿಟ್ಕೊಂಡ್ಬಿಡಿ, ಪ್ರಿಫಿಕ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಆ್ಯಡೆಡ್, ಇಟ್ ಈಸ್ ಆ್ಯಡೆಡ್ ಬಿಫೋರ್, ಇಟ್ ಈಸ್ ಆ್ಯಡೆಡ್ ಬಿಫೋರ್ ದ ರೂಟ್ ವರ್ಡ್. It is added before the root word is called as the prefixes. For example, prefix ಬೇಕಂದ್ರೆ ನಿಮಗೆ ಅಂದರೆ, ಫಾರ್ ಎಕ್ಸಾಂಪಲ್ ನೋಡ್ಕೊಳ್ಳಿ, ಒಂದು ಕಾರ್ಬನ್ ಇದ್ರೆ ಅದನ್ನು ಮೀಥೈಲ್ ಅಂತ ಕರಿತೀವಿ, ದಿಸ್ ಕಾರ್ಬನ್ 1. ಅದೇ 2 ಕಾರ್ಬನ್ ಇದ್ರೆ ಅದನ್ನು ಈಥೈಲ್ ಅಂತ ಕರಿತೀವಿ. ಅದೇ ರೀತಿ ಇದನ್ನು ಪ್ರೋಪೈಲ್, ಬ್ಯೂಟೈಲ್, YL ಅಂತ ಕರಿತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಬಿಫೋರ್ ದ ರೂಟ್ ವರ್ಡ್ ಬಂತು ಅಂದರೆ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಪ್ರಿಫಿಕ್ಸ್ ಅಂತ ಕರಿತೀವಿ. ಅದು ಎಕ್ಸಾಂಪಲ್ಲು 1 ಕಾರ್ಬನ್ ಇದ್ದರೆ ಮೀಥೈಲ್, 2 ಕಾರ್ಬನ್ ಇದ್ದರೆ ಈಥೈಲ್, 3 ಇದ್ದರೆ ಪ್ರೋಪೈಲ್ ಅಂತ ಕರಿತೀವಿ. YL ಅಂತ ಬರೀಬೇಕಾಗುತ್ತೆ. ಯಾಕೆ ಸರ್ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ CH3Cl ಅಂತ ನಾನು ತಗೊಳ್ತಾ ಇದ್ದೇನೆ. ಸೊ ಹೆಸರು ಹೇಳಪ್ಪ, ದಿಸ್ ಇಸ್ ಕಾಲ್ಡ್ CH3Cl ಅಂದರೆ ಮೀಥೇನ್ ಕ್ಲೋರೈಡ್ ಅಂತಲ್ಲ, CH4 ಇಸ್ ಮೀಥೇನ್. ಇದು ಹೆಸರು ಹೇಳಬೇಕು, ಏನು ಬರೀಬೇಕಿಲ್ಲ, ಮೀಥೈಲ್ ಕ್ಲೋರೈಡ್ ಅಂತ ಬರೀಬೇಕು. ದಿಸ್ ಇಸ್ ಕಾಲ್ಡ್ ಆಸ್ ದ ಮೀಥೈಲ್ ಕ್ಲೋರೈಡ್. ಕಾಮನ್ IUPAC ನೇಮ್ಸ್ ಹೇಳುವಾಗ ಕ್ಲೋರೋ ಫಸ್ಟ್ ಬರುತ್ತೆ, ಕ್ಲೋರೋ ಬರುತ್ತೆ, ಕ್ಲೋರೋ ಅಂತ ಕರಿತೀವಿ. ದಿಸ್ IUPAC ನೇಮ್, ಕ್ಲೋರೋ ಫಸ್ಟ್ ಬರುತ್ತೆ. 1 ಕಾರ್ಬನ್ ಏನಂತ ಕರಿತೀವಿ, ಇದನ್ನ ಮೆತ್ ಅಂತ ಕರಿತೀವಿ. ಸಫಿಕ್ಸ್ ಏನು ಬರಬೇಕು, ANE. ದಿಸ್ ಇಸ್ ಕಾಲ್ಡ್ ಆಸ್ ದ ಕ್ಲೋರೋಮೀಥೇನ್ ಅಂತ ಹೇಳ್ತಾ ಹೋಗ್ತೀವಿ. ದಟ್ಸ್ ಆಲ್ ಕ್ಲಿಯರ್. ಸೊ ಬಿಫೋರ್ ದ ರೂಟ್ ವರ್ಡ್ ಇಸ್ ಕಾಲ್ಡ್ ಆಸ್ ದ ಪ್ರಿಫಿಕ್ಸಸ್. ಎಕ್ಸಾಂಪಲ್ ಮೀಥೈಲ್, ಈಥೈಲ್, ಪ್ರೋಪೈಲ್. YL ಅಂತ ಏನು ಯೂಸ್ ಮಾಡ್ತೀವಲ್ಲ, ಮೀತ್ YL, ಮೀಥೈಲ್, ಈತ್ YL, ಈಥೈಲ್, ಪ್ರೋಪ್ YL, ಪ್ರೋಪೈಲ್. ಈ ರೀತಿ ಯೂಸ್ ಮಾಡ್ತಾನೆ ವರ್ಡ್ಸ್ಗಳು ಅಂತ ಕರಿತೀವಪ್ಪ ಅಂತಂದರೆ, ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಪ್ರಿಫಿಕ್ಸಸ್. ರೂಲ್ಸ್ಗಳನ್ನ ಮತ್ತು ಎಕ್ಸಾಂಪಲ್ಸ್ಗಳನ್ನ ನೆಕ್ಸ್ಟ್ ಕ್ಲಾಸ್ ಸ್ಟಡಿ ಮಾಡೋಣ. ಓಕೆ, ಥ್ಯಾಂಕ್ ಯು.